ಕಡೆಯಿಂದ ಜಗ್ಗ, ಬಸ್ಸು ಹಾಗೂ ನಮ್ಮ ಬೇಬಿಗೆ ಬರ್ಲಿ ವಿಸಿಲ್ಲು. ಈ ಅತ್ಯದ್ಭುತವಾದಂತಹ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ನಾವು ತರುಣ್ ಅವ್ರ ಹತ್ರ ಕೇಳೋಣ. ಹಾಯ್ ಸಿಂಚನ. ಹಾಯ್ ಸರ್. ಹಾಯ್ ಜಗ್ಗ. ಹಾಯ್ ಬಸ್ಸು. ಸಿಂಚನ ಸರ್. ಸೂಪರ್ಬ್ ಯಾ. Thank you, sir. ಪರ್ಫಾರ್ಮೆನ್ಸ್. ಟೋಟಲ್ ಎಂಟರ್ಟೈನಿಂಗ್. ಥ್ಯಾಂಕ್ ಯು ಸರ್. ತುಂಬಾ ಸ್ಟ್ರಾಂಗ್ ಇದೆಯಾ ಹ್ಯೂಮರ್ ನಲ್ಲಿ ಸಿಂಚನ ನೀನು. ಬೇರೆ ಏನು ಓಕೆ ಮಹಾನಟಿ ಅಂತಂದ್ರೆ ಎಲ್ಲಾನು ಇರಬೇಕು ಅನ್ನೋದು, ಎಲ್ಲಾ ತರ ಕ್ಯಾರೆಕ್ಟರ್ಸ್ ಮಾಡ್ಬೇಕು ಅಂತ ಇರುತ್ತೆ. ಬಟ್ ಅಗೇನ್ ಕೆಲವೊಂದು ಆಕ್ಟರ್ಸ್ಗೆ ಅವ್ರದ್ದು ಒಂದು ಪರ್ಟಿಕ್ಯುಲರ್ ಆದಂತ ಒಂದು ಸ್ಟ್ರೆಂತ್ ಅದೇ ಅವ್ರಿಗೆ ಕ್ಯಾರಿ ಮಾಡ್ತಾ ಹೋಗುತ್ತೆ. ಈಗ ಯಾರು ನೀವು ಜಗ್ಗನ್ ತರ ತಗೊಂಡ್ರೆ ಅವ್ನು ಎಷ್ಟೇ ಒಳ್ಳೆ ನಟ ಏನೇ ಇದ್ರು ಕೂಡ ಬಟ್ ಹ್ಯೂಮರ್ ಇಸ್ ಇನ್ನೊಂದ್ ಸ್ವಲ್ಪ ಜಾಸ್ತಿ. ಸಿನಿಮಾಗಳ ಕ್ಯಾರೆಕ್ಟರ್ ಆ ತರದೇ ಜಾಸ್ತಿ ಬರುತ್ತೆ, ಎಲ್ಲ ಹಂಗೆ ಬರ್ತಾ ಹೋಗುತ್ತಲ್ಲ. ಹಂಗೆ ನಿಮಗೆ ನಾಳೆ ಆ ತರ ಬಂದ್ರು ಡು ನಾಟ್ ಹೆಸಿಟೇಟ್. ನನ್ ಯಾಕೋ ಕಾಮಿಡಿ ಕೇಳ್ತಿದ್ದಾರೆ, ಇನ್ನೊಂದೇನೋ ಬರ್ತಿದೆ ಅಂತ ಬಂದ್ರು ಹೆಸಿಟೇಟ್ ಮಾಡ್ಬಿಡಿ. ತುಂಬಾ ಚೆನ್ನಾಗಿ ಸ್ಕೋರ್ ಮಾಡ್ತೀರಾ ನೀವು. ಮೈಂಡ್ ಬ್ಲೋಯಿಂಗ್ ಟೈಮಿಂಗ್ ಯು ಹ್ಯಾವ್ ಯಾರ್. ಥ್ಯಾಂಕ್ ಯು ಸೋ ಮಚ್ ಸರ್. ಬಸ್ಸು ಆಗಿರ್ಲಿ ಅಂಡ್ ಜಗ್ಗ ಆಗಿರ್ಲಿ ಅಂದ್ರೆ ಸ್ಕ್ರಿಪ್ಟ್ ಇಟ್ಕೊಂಡು ಮಾಡ್ತಾರೆ, ಸ್ಕ್ರಿಪ್ಟ್ ಬಿಟ್ಟು ಆಚೆ ಹೋಗ್ತಾರೆ, ಮತ್ತೆ ಒಳಗ್ ಬರೋದು ಗೊತ್ತು ಅವ್ರಿಗೆ. ಅಂದ್ರೆ ಸ್ಕ್ರಿಪ್ಟ್ ಜೊತೆಗೆ ಆಟ ಆಡ್ತಾರೆ, ಅಷ್ಟು ಅವ್ರು ಪಳಗ್ಬಿಟ್ಟಿದ್ದಾರೆ ಅದ್ರ ಜೊತೆಗೆ. ಫಾರ್ ಯು ಇಟ್ ಇಸ್ ನ್ಯೂ. ಸರಿನಾ? ಅಂತದ್ರಲ್ಲಿ ಕೂಡ ನಾನು ಅವ್ರಿಬ್ರು ಇದಾರೆ, ನಾನು ಹೇಳ್ತೀನಿ ಕೇಳು. ಅವ್ರಿಬ್ರು ಓವರ್ ಶಾಡೋ ಮಾಡ್ತಾರೆ ನಿನ್ ಪರ್ಫಾರ್ಮೆನ್ಸ್. ನನ್ಗೆ ಅವ್ರಿಬ್ರು ಕಾಣಿಸಿಲ್ಲ, ನೀನ್ ಕಾಣಿಸ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಬಸ್ಸು ನೀನ್ ಯಾವಾಗ ಬಂದು ಏನ್ ಕೊಟ್ಟರು ಅಷ್ಟು ಬ್ಯೂಟಿಫುಲ್ ಆಗಿ ಮಾಡ್ಬಿಡ್ತೀಯ. ತುಂಬಾ ಚೆನ್ನಾಗಿತ್ತು. ಅಂಡ್ ಈಗ ನಮ್ಮ ಮಗ ನೀನ್ ಏನ್ ಅಲ್ಲೇ ಸ್ಕೋರ್ ಮಾಡ್ಕೊಂತೀಯ, ಗ್ಯಾಪ್ ಅಲ್ಲಿ ಸ್ಕೋರ್ ಯಾರಿಗೂ ಬೇರೆಯವ್ರು ಕಾಣಿಸ್ಲೇಬಾರ್ದು. ನೀನಿದ್ರೆ ಆ ಪಂಚೆ ಕಟ್ಕೋತಾನೂ ಇಲ್ಲ, ಬಿಡ್ತಾನೂ ಇಲ್ಲ. ಒಂದ್ 20 ಸತಿ ಅದನ್ನ ಎವ್ರಿಥಿಂಗ್ ಸಿಂಚನ. ಟುಡೇ ಇಟ್ ವಾಸ್ ಒನ್ ಆಫ್ ಯುವರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಯುವರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಗೇನ್. ಐ ಲವ್ಡ್ ಇಟ್. PCR. ಥ್ಯಾಂಕ್ ಯು ತರುಣ್ ಸರ್, ಥ್ಯಾಂಕ್ ಯು. ರಮೇಶ್ ಸರ್, ಬ್ರಿಲಿಯಂಟ್ ರೀ ಇದು. ಅದು ಸಿನಿಮಾ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾರಲ್ಲ, ಅದೇ ಇದು. ಫಸ್ಟ್ ಆಫ್ ಆಲ್ ಸಿಚುವೇಶನ್ ಆ ಥರ ಐತ್ರಿ, ಆ ಥರ ಸಿಚುವೇಶನ್ ಇರಬೇಕು. ಆಮೇಲೆ ಡೈಲಾಗ್ ಪಂಚಸ್ ಇಲ್ದ್ರೆ ನಡ್ಕೊಂಡು ಹೋಗುತ್ತೆ, ಅಷ್ಟು ಚೆನ್ನಾಗಿತ್ತು ಸಿಚುವೇಶನ್. ಅಂಡ್ ಸಿಂಚನ ಟೆರ್ರಿಫಿಕ್ ಸಿಂಚನ. ಇವತ್ತಂತೂ ಒನ್ ಆಫ್ ಯುವರ್ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಇವ್ರು ಮಹಾನಟಿರೇ, ಯು ಪ್ಲೀಸ್ ವಾಚ್ ಜಗ್ಗಣ್ಣ ಎವ್ರಿ ಟೈಮ್. ಅವ್ರು ಯಾಕಷ್ಟು ಸ್ವಾರಸ್ಯಕರ, ಪ್ರತಿ ಸೆಕೆಂಡು ಈಸ್ ಇನ್ವಾಲ್ಡ್. ಅರ್ಧ ಸೆಕೆಂಡ್ ಔಟ್ ಹೋಗಲ್ಲ ಮನುಷ್ಯ. ಅವ್ರ ಇನ್ವಾಲ್ವ್ಮೆಂಟ್ ನಮ್ಮನ್ನ ಸೆಳೆಯುತ್ತಷ್ಟೇ, ಅಷ್ಟೇ ಟ್ರಿಕ್ ಅದು. ಮಾಡೋದು 5 ನಿಮಿಷ ಇರಲಿ, 10 ನಿಮಿಷ ಇರಲಿ, 2.5 hours ಇರಲಿ, ಪ್ರತಿ ಸೆಕೆಂಡ್ ಆ ಇನ್ವಾಲ್ವ್ಮೆಂಟ್, ದಟ್ ಇಸ್ ಜಗ್ಗಣ್ಣ ರಿಯಲಿ. ಅಂಡ್ ಬಸ್ಸು ಬಹಳ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ. ಓವರ್ ಆಲ್ ಸೂಪರ್ ಆಕ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನೀವೆಲ್ಲ ಖುಷಿ ಪಡೋಂತ ಒಂದು ವಿಷಯ ಇದೆ. ಏನ್ ಮೇಡಮ್? ಸ್ಟಾರ್ ರೇಟಿಂಗ್ಸ್. ಏನ್ ನಿನ್ ಜಗ್ಗ ಮಾನಟಿಗೆ ಬಂದಾಗೆಲ್ಲ ಬ್ಲಾಕ್ ಬಸ್ಟರ್ ತಗೊಳ್ದೆ ಹೋಗೇ ಇಲ್ವೇನಲ್ಲ? ನೋಡಿ ಬ್ಲಾಕ್ ಬಸ್ಟರ್ ನೋಡ. ಥ್ಯಾಂಕ್ ಯು ಸರ್. ನೋಡ, ಇದಷ್ಟೇ ಅಲ್ಲ, ಈ ಖುಷಿಯ ಜೊತೆ ಇನ್ನೊಂದು ಖುಷಿ ಏನಂದ್ರೆ ನಮ್ಮ ಸಿಂಚನ ಅವರ ಕಟೌಟು ರಾರಾಜಿಸ್ತಾ ಇದೆ ಗಾಂಧಿನಗರದಲ್ಲಿ. ಅದು ಹೇಗಿತ್ತು ಆ ಮ್ಯಾಜಿಕ್ ಅಂತ ನೋಡ್ಕೊಂಬರೋಣ. ವಿಟಿ ಪ್ಲೀಸ್. ಸಿಂಚನ ನನಗೆ ಆ್ಯಕ್ಚುಲಿ ಮಾತೇ ಬರ್ತಿಲ್ಲ. ಮೆಗಾ ಆಡಿಷನಲ್ಲಿ ಸೆಲೆಕ್ಟ್ ಆದಾಗ ಎಷ್ಟು ಖುಷಿ ಆಗಿತ್ತು ಅಷ್ಟೇ ಖುಷಿ ಆಗ್ತಿದೆ ಈಗ ನನಗೆ. ಇಷ್ಟು ದೊಡ್ಡ ಕಟೌಟ್ ನೋಡಿ ನನಗೆಲ್ಲ ಜಡ್ಜಸ್ ಸಪೋರ್ಟ್ ಮಾಡಿ ನನಗೆ ಗ್ರೂಮ್ ಮಾಡಿ ಇವತ್ತು ನನ್ನ ಕಟೌಟ್ ನಿಲ್ಲೋ ಹಾಗೆ ಬಂದಿದೆ ಅಂತ ಹೇಳಿದ್ರೆ ಅವ್ರ ಎಫರ್ಟ್ಸ್ ತುಂಬ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್ ಎಲ್ಲರಿಗೂ. ಅಲ್ಬಾರ್ದು. ಖುಷಿ ಆಯ್ತಾ?
ಅಜ್ಜಿ ತಾತ ಫಸ್ಟಿಂದಾನು ಸ್ಟೇಜ್ಗೆ ಅವ್ರಿಗೆ ಬರೋಕ್ಕಾಗಲ್ಲ ಅಂತ ಹೇಳಿ ಅವರು ನಿನ್ನ ಕಟೌಟ್ ಬಂದಾಗ ಬರ್ತೀವಿ ಮಗಳೇ ಅಂತ ಹೇಳಿದ್ರು. ಸೊ ನನಗೆ ನಂಗೆ ಅಪ್ಪ ಅಮ್ಮನಿಗಿಂತ ಅಜ್ಜಿ ತಾತಂಗೆ ಖುಷಿ ಪಡ್ಸೋಕ್ಕಾದ್ರೂ ನನ್ನ ಕಟೌಟ್ ತುಂಬ ನೀಡಿತ್ತು. ಮತ್ತು ತಾತ ಬಂದು ಲಾರಿ ಡ್ರೈವರು. ಅವರು ಈವೊಂದು 50 ಇಯರ್ಸ್ 60 ಇಯರ್ಸ್ ಆಗಿದ್ರು ಫುಲ್ ಲಾರಿಲೆಲ್ಲ ಹೋಗಿ ಹಸಿವೆಲ್ಲ ನೀಗಿಸ್ಕೊಂಡು ಅವ್ರು ಪಡ್ತಿದ್ದ ಕಷ್ಟಕ್ಕೆ ಇವತ್ತೊಂದು ಪ್ರತಿಫಲ ಸಿಕ್ಕಿದೆ ಅಂತ ನಾನು ಅನ್ಕೊಂತೀನಿ. ಸಿನಿಮಾದಿಂದ ಫುಲ್ ಆ ಶೂಟ್ ಮಾಡಿ ಆ್ಯಕ್ಷನ್ ರೌಂಡಲ್ಲಿ ಕಟೌಟ್ ಬಂದಿದ್ದು ಇನ್ನೂ ಖುಷಿ ಆಯಿತು. ಸೊ ನಮ್ಮ ಅಜ್ಜಿ ತಾತಂಗೆ ಖುಷಿ ಆಗಿದೆ ಅಂತ ನಾನು ಅನ್ಕೊಂತೀನಿ. ಸಿಂಚನ, ನಿನ್ನತನದಲ್ಲಿ ನಿಮ್ಮ ಮನೆತನದ ಹೆಸರನ್ನ ಬೆಳೆಸ್ತಾ ಇದೆಯಾ? ಎಷ್ಟು ಹೆಮ್ಮೆ ಅನಿಸ್ತಾ ಇದೆ? ಮ್ಯಾಮ್ ಆ್ಯಕ್ಚುಲಿ ನನಗೆ ಮಾತೇ ಬರ್ತಿಲ್ಲ ಏನು ಹೇಳಬೇಕು ಅಂತ. ಫಸ್ಟ್ ಆಫ್ ಆಲ್ ಮಹಾನಟಿ ಸೀಸನ್ 1 ನೋಡಿದಾಗಲೇ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ ಸೀಸನ್ 2 ಬರಬೇಕು ಅಂತ. ಎಲ್ಲರೂ ಡಾನ್ಸ್ ರೌಂಡ್ ಆ್ಯಕ್ಷನ್ ರೌಂಡ್ ಅಂತ ವೆಯ್ಟ್ ಮಾಡ್ತಿದ್ದೆ. ನನ್ನ ಕಟೌಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೆ ಮ್ಯಾಮ್. ಬಿಕಾಸ್ ಅಜ್ಜಿ ತಾತ ಹೇಳಿದ್ರು ಕಟೌಟ್ ಬಂದಾಗ ಬರ್ತೀವಿ, ಈಗೆಲ್ಲ ಫುಲ್ ಡೇ ಕೂರೋಕ್ಕಾಗಲ್ಲ ನಮ್ಮ ಕೈಲಿ ಅಂತ. ಸೊ ಅವ್ರಿಗೋಸ್ಕರರು ನಾನು ಎಫರ್ಟ್ ಹಾಕಲೇಬೇಕು ಅಂತ ಕಷ್ಟಪಟ್ಟು ಕೊನೆಗೆ ನನ್ನ ಕಟೌಟ್ ಬಂತು ಮ್ಯಾಮ್. ಸೊ ತುಂಬ ಖುಷಿ ಆಯಿತು ಮ್ಯಾಮ್. ಅವ್ರು ಬಂದಿದ್ದಾರೆ. ಹೌದು ಮ್ಯಾಮ್. ಅಜ್ಜಿ ತಾತನ ವೇದಿಕೆ ಮೇಲೆ ಕರ್ಕೊಂಬರಲ್ವಾ? ದಯವಿಟ್ಟು ಕರ್ಕೊಂಬನ್ನಿ ಪ್ಲೀಸ್. ನಮಸ್ಕಾರ. ನಮಸ್ಕಾರ ಮೇಡಮ್. ತುಂಬಾ ಹೆಮ್ಮೆ, ಹೌದು ಖುಷಿಯ ಕಣ್ಣೀರು. ಹೌದು. ಯಾಕಂದ್ರೆ ಮಕ್ಳ ಬೆಳವಣಿಗೆ ಒಂದ್ ಕಡೆ, ಅಜ್ಜ ಅಜ್ಜಿಗೆ ಮೊಮ್ಮಕ್ಳ ಬೆಳವಣಿಗೆ ಇದೆಯಲ್ಲ, ಅದು ಒಂಥರ ಹೆಮ್ಮೆ. ಆ ಹೆಮ್ಮೆ ಇವತ್ತು ನಿಮ್ಮ ಮಗಳು ತಂದ್ಕೊಟ್ಟಿದ್ದಾಳೆ. ಎಷ್ಟು ಹೆಮ್ಮೆ ಅನ್ಸ್ತಿದೆ ಈ ಮೊಮ್ಮಗಳ ಬಗ್ಗೆ? ತುಂಬಾ ಸಂತೋಷವಾಗಿದೆ ಮೇಡಮ್. ನಾನು ಒಬ್ಬ ಡ್ರೈವರು, ಹಾ. ಕಷ್ಟಪಟ್ಟಿದ್ದೆ. ಇವಾಗ ಮಕ್ಕಳೇ ಅಳ್ಬಾರ್ದು. ನೀವು ನನಗೆ ಚೆನ್ನಾಗಿ ನೋಡ್ಕೊತಾವ್ರೆ. ನಾನು ಇವಾಗ 79 ವರ್ಷ, ಇವಾಗ ಗಾಡಿ ಓಡಿಸ್ತಾ ಇದ್ದೆ, ಲಾರಿ ಹೊರಗಡೆ ಹೋಗ್ತಾ ಇದ್ದೆ. ಈಗ ಓಡಿಸ್ತಾ ಇಲ್ಲ ಮೇಡಮ್, ಒಂದು ತಿಂಗಳಿಂದ ಓಡಿಸ್ತಾ ಇಲ್ಲ. ನೆಮ್ಮದಿಯಾಗಿ ಊಟ ಕೊಡ್ತಾರೆ ಮನೆಯವ್ರು, ತಿನ್ಕತ್ನಿ ನಮ್ಮ ಮಕ್ಕಳು ನೋಡ್ಕೊಂಡು ಇರ್ತೀನಿ ಮೇಡಮ್ ಮನೆಯವ್ರು. ಅದೇ ನನಗೆ ಇವ್ರೆಲ್ಲರೂ ನೋಡ್ತಾ ಇದ್ದೀನಿ. ಇದು ನನಗೆ ಬಂದಿದ್ದ ಭಾಗ್ಯ ಇವರಿಂದ. ಅದಕ್ಕೋಸ್ಕರ ಇವ್ರಿಗೆಲ್ಲರಿಗೂ ಅನಂತ ನಮಸ್ಕಾರ. ಕರ್ನಾಟಕದ ಅಭಿಮಾನಿಗಳಿಗೂ ನಮಸ್ಕಾರ ಮೇಡಮ್. ಅಂದ್ರೆ ಪ್ರತಿಯೊಬ್ಬರಿಗೂ ಲಾರಿ ಓಡಿಸೋರ ಬದುಕು ಗೊತ್ತಿರುತ್ತೆ. ಯಾಕಂದ್ರೆ ಅವರು ಒಂದು ಊರಿಂದ ಒಂದು ಊರು, ರಾಜ್ಯದಿಂದ ರಾಜ್ಯ, ಬೇರೆ ಬೇರೆ ಜಾಗಗಳಲ್ಲಿ ಹೋಗ್ತಾ ಇರ್ತಾರೆ. ಆದ್ರೆ ಇವ್ರು ಹೋಗೋ ಜಾಗಗಳೆಲ್ಲ ಮೊಮ್ಮಗಳ ಹೆಸರು ಕೇಳಿ ಬರ್ತಾ ಇದೆಯಲ್ಲ, ಇವತ್ತು ಅವ್ರು ಓಡಿಸಿರೋ ಆ ಜರ್ನಿಗೆ ಒಂದು ನಿಜವಾದ ಅರ್ಥ ಬಂದಿದೆ. ಸೊ ಆ ಖುಷಿ ಇವತ್ತು ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಅಮ್ಮ, ನಿಮ್ಗೆ ಎಷ್ಟು ಹೆಮ್ಮೆ ಇದೆ ನಿಮ್ಮ ಮೊಮ್ಮಗಳ ಬಗ್ಗೆ? ಮೊಮ್ಮಕ್ಕಳ ಬಗ್ಗೆ ತುಂಬ ಖುಷಿ ಆಯ್ತು ನನಗೆ. ಆ ಕಟ್ಟೋಡ್ ನೋಡಿ ತುಂಬ ಖುಷಿ ಆಯ್ತು ನನಗೆ. ಏನು ಮಾತಾಡ್ಬೇಕು ನಂಗೆ ಗೊತ್ತಾಯ್ತು. ನಿಮ್ಗೆ ಆಸೆನ ಅವಳು ಆಕ್ಟಿಂಗ್ ಎಲ್ಲ ಮಾಡಬೇಕು ಅಂತ? ತುಂಬ ಇಷ್ಟ ಆಯ್ತು. ಎಲ್ಲ ಮಕ್ಕಳು ಹಂಗೆ ಬರಲಪ್ಪ, ಚೆನ್ನಾಗೇ ಬರಲಿ, ಎಲ್ಲ ಬರಲಿ ಹಂಗೆ. ಅದೇ ನನಗೆ ಇಷ್ಟ. ನಿಮ್ಮ ಮೊಮ್ಮಗಳಿಗೆ ನೀವು ಈ ಕಡೆಯಿಂದ ಒಂದು ಮುತ್ತ ಕೊಡಿ, ಅವ್ರು ಆ ಕಡೆಯಿಂದ ಒಂದು ಮುತ್ತ ಕೊಡ್ಲಿ. ಓಕೆನಾ? ಬರತ್ ಒಳ್ಳೆ ಫೋಟೋ ತೆಗಿಯೋ. ವೇದಿಕೆಯಲ್ಲಿ ಕಲ್ಪನಾ ಭರ್ಜರಿಯಾಗಿ ಪರ್ಫಾರ್ಮ್ ಮಾಡೋದಕ್ಕೆ ರೆಡಿಯಾಗಿ ಬಂದಿದ್ದಾರೆ. ಸೊ ಮತ್ತ್ಯಾಕೆ ತಡ, ಅವ್ರನ್ನ ಸ್ವಾಗತಿಸೋಣ. ಲೆಟ್ಸ್ ವೆಲ್ಕಮ್ ಮಂಗಳೂರಿನ ವಂಶಿ.
ಶೂಲ ತಂದವಳು ಗಂಡು ಹೆಣ್ಣು ಸೇರಿ ಬಂದವಳು ನಿನ್ನ ಅಂತ್ಯ ನೋಡಲೆಂದು ಬಂದವಳು ಶತಕ ಮುಗಿಸಬೇಕು ಹೃದಯ ಬಾಲೆ ಪಾಡಬೇಕು ಹೃದಯ ಗಿರಿಯು ಅದುರಬೇಕು ಗಿರಕಿ ಹೊಡೆಯಬೇಕು ಮೂಲೆ ಮುರಿಯಬೇಕು ಶಬ್ದ ಮೊಳಗಬೇಕು ಮನೆಯ ಚಿಪ್ಪನ್ನು ಮುರಿಯಬೇಕು ಒಂದೊಂದು ದಿಕ್ಕಿಗೂ ಎಸೆಯಬೇಕು ಸುತ್ತಲ ಮುಗಿಸಬೇಕು ಕಲಿಯ ನೋಡಿ ಕಲಿಯ ವಂಶಿ, ನಿನ್ನನ್ನು ಲಾಸ್ಟ್ ಟೈಮ್ ನೋಡಿದಾಗ ಲಕ್ಷ್ಮಿ ಥರ ಎಷ್ಟು ಕಳಕಳಿಯಾಗಿ ಗ್ರೇಸ್ಫುಲ್ ಆಗಿದ್ದೆ. ನನಗೆ ಈಗಲೂ ಮೈ ಜುಮ್ ಅಂತಿದೆ. ಈಗ ನೋಡಿದ್ರೆ ವಂಶಿ ಈ ಥರ ಕೂಡ ಪರ್ಫಾರ್ಮ್ ಮಾಡ್ಬೋದು ಅಂತ ಇವತ್ತು ಈ ಡಾನ್ಸ್ ಮೂಲಕ ತೋರಿಸ್ಕೊಟ್ರಿ. ವಾಡ ಡಾನ್ಸ್ ಪರ್ಫಾರ್ಮೆನ್ಸ್. ಇವತ್ತಿಲ್ಲಿ ಸೆಟ್ಟಲ್ಲಿರೋರು ಅಷ್ಟು ಜನ ನಿಮಗಾಗಿ ಕಿರಿಸ್ತಾ ಇದ್ರು. ವಂಶಿಯವರ ಪರ್ಫಾರ್ಮೆನ್ಸ್ ಹೆಂಗಿತ್ತು? ನಿಮ್ಮ ಪರ್ಫಾರ್ಮೆನ್ಸ್ಗೆ ಸ್ಟ್ಯಾಂಡಿಂಗ್ ಓವೇಷನ್ ಸಿಕ್ಕಿದೆ. ದಿಸ್ ಮ್ಯಾಡ್ನೆಸ್. ತರುಣ್ ಅವರೇ, ನಿಮಗೆ ವಂಶಿ ಅವರ ಈ ಡಾನ್ಸ್ ಪರ್ಫಾರ್ಮೆನ್ಸ್ ಹೆಂಗ್ ಅನ್ಸ್ತು? ಅನ್ಬಿಲೀವೇಬಲ್ ಪರ್ಫಾರ್ಮೆನ್ಸ್ ವಂಶಿ, ಅನ್ಬಿಲೀವೇಬಲ್. ಈ ಸಾಂಗು ಸುಮಾರು ಸತಿ ನಾನು ಸ್ಟೇಜ್ಗಳ ಮೇಲೆ ನೋಡಿದ್ದೀನಿ. ಅಂದ್ರೆ ಇದು ಬಂದಾಗೆಲ್ಲ ಇದು ಏನೋ ಒಂದು ಮ್ಯಾಜಿಕ್ ಮಾಡೇ ಮಾಡೋದು. ಆ ಥರದ್ದು ಒಂದು ಪವರ್ಫುಲ್ ಸಾಂಗು. ಐ ಥಿಂಕ್ ಫಸ್ಟ್ ಒಂದು ದೊಡ್ಡ ಚಪ್ಪಾಳೆ ನಾವು ರಾಘವ್ ಲಾರೆನ್ಸ್ ಮಾಸ್ಟರ್ ಕೊಡಬೇಕು. ಈ ಥರದ್ದು ಒಂದು ಕಾನ್ಸೆಪ್ಟ್, ಈ ಥರದ ಒಂದು ಥಾಟ್ ತಗೊಂಡ್ಬರ್ತಾರಲ್ಲ ಅವರು, ಅದಕ್ಕೆ ಅಲ್ಲಿಂದ ಹುಟ್ಟಿದಂತ ಒಂದು ಆಕ್ಟ್ ಇದೆ. ಅದಾದ್ಮೇಲೆ ಉಪ್ಪಿ ಸರ್ ಅಷ್ಟೇ ಅದ್ಭುತವಾಗಿ ಇದನ್ನ ಮಾಡ್ತಾರೆ ಕನ್ನಡದಲ್ಲಿ ಕೂಡ. ಬಟ್ ಇಲ್ಲಿ ಏನು ಅಂತಂದ್ರೆ ಐ ಥಿಂಕ್ ತುಂಬಾ ಸತಿ ಇದನ್ನ ಮಾಡಿದಾಗೆಲ್ಲ ಹುಡುಗರೇ ಟ್ರೈ ಮಾಡಿದ್ದಾರೆ ಇದನ್ನ ಜಾಸ್ತಿ. ಯಾಕೆ ಅಂತಂದ್ರೆ ಅಷ್ಟು ಎನರ್ಜಿ ಕೇಳುತ್ತೆ ಇದು ಸಾಂಗ್, ಇನ್ಕ್ಲೂಡಿಂಗ್ ದ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇದೆ ಗೊತ್ತಾ, ಅದು ಹೆವಿ ಲೌಡ್ ಆಗಿರುತ್ತೆ. ಹಿಂಗೆ ಅದು ಹಲ್ ಕಚ್ಚೋದ್ರಿಂದ ಹಿಡಿದು ನೋಡೋದ್ರಿಂದ ಹಿಡಿದು ಯಾವುದೂ ಸ್ಮೂತ್ ಆಗೇ ಇಲ್ಲ. ಇದು ಅಷ್ಟು ಇರೋದ್ರಿಂದ ಯೂಶಲಿ ಅವ್ರುಗಳು ಮಾಡ್ತಾರೆ. ನಿಂದ ಆ ಪರ್ಸನಾಲಿಟಿನೂ ಅಲ್ಲ, ನಿನ್ಗೆ ಹತ್ರ ಒಂದು ಫಿಸಿಕೂ ಅಲ್ಲ, ನೀನೇನು ಅಷ್ಟು ಪವರ್ಫುಲ್ ನೋಡಿದ್ರೆ ಹಂಗೆ ಕಾಣಿಸೋದು ಇಲ್ಲ. ಆದರೆ ಅದೆಲ್ಲದಕ್ಕಿಂತ ಮೀರಿದ ಒಂದು ಪವರ್ ಇದೆ ಸರ್ ನನ್ನ ಹತ್ರ. ಅದನ್ನ ವಿಲ್ ಪವರ್ ಅಂತ ಕರೀತಾರೆ ಸರ್. ಅದು ನನ್ನ ಹತ್ರ ಇದೆ ಅಂತ ತೋರಿಸ್ಕೊಟ್ಬಿಟ್ಟೆ ಅಮ್ಮ ಅವ್ರಿಗೆ. ವಿಲ್ ಪವರ್ ಇಲ್ಲ ಅಂದಿದ್ರೆ ಈ ತರದೊಂದು ಪರ್ಫಾರ್ಮೆನ್ಸ್ ಮಾಡಕ್ ಸಾಧ್ಯನೇ ಇಲ್ಲ. ಏನ್ ಇಲ್ಲೆಲ್ಲೋ ಮಾಡ್ತೀಯಾ, ವಾಪಸ್ ಅಲ್ಲಿ ಹೋಗ್ತೀಯಾ, ಅದ್ರ ಮೇಲೆ ಹತ್ಕೊಂತೀಯಾ, ಅದೇನೋ ರೊಟೇಷನ್ ಆಗುತ್ತೆ. 360 ಡಿಗ್ರಿ ಒಬ್ರು ತಿರುಗಿಸ್ತಾರೆ, ಆಗಲ್ಲ. ಮತ್ತೆ ಬಂದು ಪೊಸಿಷನ್ ನಿಂತ್ಕೋಬೇಕು. ಬಂದ ತಕ್ಷಣ ಹಂಗ್ ಮಾಡ್ಬೇಕು ಅಂತಂದ್ರೆ ಆಗಲ್ಲ. ಅಲ್ಲೇ ಗೆದ್ಬಿಟ್ಟೆ ವಂಶಿ, ನೀನು ಅಲ್ಲೇ ನೀನ್ ಗೆದ್ಬಿಟ್ಟೆ. ಥ್ಯಾಂಕ್ ಯು ಸರ್. ಅಮೇಸಿಂಗ್. ಹುಡುಗರು ಮೈಂಡ್ ಬ್ಲೋಯಿಂಗ್ ಮಾಡಿದ್ರು. ಹುಡುಗರು ಬಾಯ್ಸ್ ಅಂಡ್ ಗರ್ಲ್ಸ್ ಬೋತ್ ಸೂಪರ್ ಯು ಗೈಸ್. ಮಧ್ಯದಲ್ಲಿ ಒಂದು ಬಿಟ್ಟು ಬರುತ್ತೆ, 2 ಸತಿ ಬರುತ್ತೆ. ಅದು ಗಂಡು ಹೆಣ್ಣು ಸೇರಿ ಬಂದು ಅಷ್ಟೇ ಇರೋದು ಟೈಮಿಂಗು. ಅಷ್ಟರಲ್ಲಿ ಹುಡುಗನ್ ತೋರಿಸಿ ಹುಡುಗಿನ್ ತೋರಿಸಿ ಮಾಡಬೇಕು. ಎಷ್ಟು ಚೆನ್ನಾಗಿ ಮಾಡಿದೆ ಅಷ್ಟು ಆ ಟೈಮಿಂಗ್ ಅಲ್ಲಿ. ಅದು ತೋರಿಸಿದ್ರೆ ನಿನ್ನೊಳಗಡೆ ಎಂತ ಒಂದು ಆಕ್ಟ್ರೆಸ್ ಇದ್ದಾಳೆ ಅಂತ. ಇಟ್ಸ್ ನಾಟ್ ಓನ್ಲಿ ಡ್ಯಾನ್ಸ್, ಇಟ್ ನಾಟ್ ಓನ್ಲಿ ಗಿಮಿಕ್, ಇಟ್ ಇಸ್ ನಾಟ್ ಓನ್ಲಿ ದಟ್ ಅಂತ ಅಂದ್ಬಿಟ್ಟು ಅಂತ. ಅಂಡ್ ರುದ್ರನೇ ಅಲ್ವಾ ಇದು? ಅಗೇನ್ ರುದ್ರನೇ ಮಾಡಿರ್ತಾನೆ. ಅದು ಯಾವ್ದೋ ಒಂದು ಮೂಮೆಂಟ್, ಕಾಲೆಲ್ಲ ಹಿಂಗ್ ಟರ್ನ್ ಆಗಿ ನಿಂತ್ಕೊಂಡು ಒಂದ್ ಸೆಕೆಂಡ್ ಟೈಮ್ ಕೊಟ್ಬಿಟ್ಟು ಒಂದು ಮೂಮೆಂಟ್ ಮಾಡ್ತಾರೆ. ಎಂತ ವಾವ್ ಮೂಮೆಂಟ್ ಅಂತ ಅನ್ಸುತ್ತೆ ಅದು ಅಂತಂದ್ರೆ. ಸೂಪರ್ ಯಾರ್, ಇಟ್ ವಾಸ್ ಸೂಪರ್. ಅಗೇನ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಕಾಸ್ಟ್ಯೂಮ್ ಕಂಫರ್ಟ್ ಇಲ್ಲ, ಮೇಕಪ್ ಕಂಫರ್ಟ್ ಇಲ್ಲ, ಮೂಮೆಂಟ್ಸ್ ಕಂಫರ್ಟಬಲ್ ಇಲ್ಲ. ಒಂದು ಹುಡುಗಿಗೆ ನಾಟ್ ಅಟ್ ಆಲ್ ಕಂಫರ್ಟಬಲ್ ಮೂಮೆಂಟ್ಸ್ ಎಷ್ಟೊಂದಿದೆ ಅಲ್ಲಿ. ಆ ಎಲ್ಲ ಇನ್ಹಿಬಿಟೇಷನ್ಸ್ ನ ಬಿಟ್ಟು ನಾನು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸರ್, ನಾನು ಮಾಡ್ತೀನಿ ಇದನ್ನ ಅಂತ 100% ಮಾಡಿದ್ಯಲ್ಲ ವಂಶಿ. ಯು ಡಿಸರ್ವ್ ದಿಸ್. PCR. ವಂಶಿಯವರ ಪರ್ಫಾರ್ಮೆನ್ಸ್ಗೆ ಸಿಕ್ಕಿದೆ ತರುಣ್ ಅವರ ಕಡೆಯಿಂದ ಕಾಟೇರ ನಮಸ್ಕಾರ. ವಿಶ್ವಿಕಾ, ವಂಶಿ ಇಡೀ ಸೆಟ್ನೇ ಅಲ್ಲಾಡ್ಸ್ಬಿಟ್ಟೆ ವಂಶಿ ನೀನು. ಸ್ಟಾರ್ಟಿಂಗ್ ಕೂತಾಗಿಂದಾನೆ ಐ ವಾಸ್ ಸೋ ಎಕ್ಸೈಟೆಡ್ ಟು ಸಿ ಅಂಡ್ ಎವ್ರಿಥಿಂಗ್ ಆಸ್ ಅ ಗ್ರೂಪ್ ಮಾಡಿದಾಗ ಶಿ ಮ್ಯಾಚ್ಡ್ ಆಲ್ ಆಫ್ ದರ್ ಎನರ್ಜೀಸ್ ಸೋ ವೆಲ್, ಸೋ ಗ್ರೇಸ್ಫುಲಿ ಯು ಮ್ಯಾಚ್ಡ್ ಅಪ್. ನಿಜವಾಗ್ಲೂ ಅದೇನ್ ಶಕ್ತಿ ನಿನ್ನ ಒಳಗಡೆ ಬಂತೋ ನನಗೆ ಗೊತ್ತಿಲ್ಲ, ಬೈ ಇಟ್ ವಾಸ್ ಜಸ್ಟ್ ಔಟ್ ರೈಟ್ ಬ್ಲೆಸ್ಸಿಂಗ್ ನಿನಗೆ. ವಾಯ್ಸ್ ನನ್ಗೊಂದ್ಸತಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಅಮೇಝಿಂಗ್ ಅಮೇಝಿಂಗ್. Thank you, ma'am. ಬ್ಯೂಟಿಫುಲ್. ಗಾಡ್ ಬ್ಲೆಸ್ ಯು. ಪ್ರೇಮ ಮೇಡಮ್. ಕ್ರೆಡಿಟ್ ಗೋಸ್ ಟು ಅಗೈನ್ ರುದ್ರ ಮಾಸ್ಟರ್. ಅವ್ರು ಮಾಡಿಸ್ದೇ ಇರೋದವ್ರನ್ನು ಮಾಡಿಸ್ಬಿಡ್ತಾರೆ. ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ. Thank you, ma'am. ಆಕ್ಚುಲಿ ಯಾರು ವಂಶಿ ಅಂತ ಹುಡುಕ್ತಾ ಇದ್ದೀನಿ, ಎಲ್ಲಿ ವಂಶಿ ಅಂತ. ಆಮೇಲೆ ಸೆಂಟ್ರಲ್ಲಿ ನಿಂತಿದ್ದೆ, ಅವಳೆ ಆ ಬೊಟ್ಟು ಇಟ್ ಎಲ್ಲ ಡಿಫ್ರೆಂಟ್ ಆಗಿತ್ತು. ನಿನ್ನ ಕಾಸ್ಟ್ಯೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ತುಂಬಾ ಕಷ್ಟ ಇದೆ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡೋದು. ಇಟ್ಸ್ ನಾಟ್ ಈಸಿ ಗೇಮ್, ಬಟ್ ನೀನು ತುಂಬಾ ಚೆನ್ನಾಗಿ ಮಾಡಿದೆ ವಂಶಿ. ಎಲ್ಲೂ ನೀನು ಆ ಟೈರ್ಡ್ನೆಸ್ ತೋರಿಸ್ದೆ, ಒಂದು ಎನರ್ಜಿ ಫ್ರಮ್ ದ ಬಿಗಿನಿಂಗ್ ಟು ಎಂಡ್ ವರ್ಗು ತುಂಬಾ ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು ಮ್ಯಾಮ್. ರಮೇಶ್ ಸರ್. ಸ್ಟನ್ನಿಂಗ್ ರೀ ಇದು ಪರ್ಫಾರ್ಮೆನ್ಸೇ ಅಲ್ಲ, ಮ್ಯಾಜಿಕ್. ಏನ್ ಚೆನ್ನಾಗಿ ಮಾಡಿದ್ಯಮ್ಮ ಇವತ್ತಂತೂ ವಂಶಿ. ಈ ಲಾಸ್ಟ್ ಟೈಮ್ ರಾಣಿಯಾಗಿ ಬಂದೆ ನಾನು ಹೇಳಿದೆ, ಹೈಟು ವೆಯ್ಟು ಏನು ಮ್ಯಾಟ್ರ್ ಆಗಲ್ಲ.
ರಾಣಿ ಅಂತ ನಂಬಿದ್ರೆ ರಾಣಿ, ನೇ. ಭಿಕ್ಷುಕಿ ನಂಬಿದ್ರೆ ಭಿಕ್ಷುಕಿ, ದೆವ್ವ ಅಂದ್ರೆ ದೆವ್ವ ಅಷ್ಟೇ. ವಾಡ ಕೊರಿಯೋಗ್ರಫಿ ಮಾಸ್ಟರ್, ಧರಿಸಿ ಅಮಾಸೆ ರಾತ್ರಿ ಬೇಟೆಗೆ ಬಂದಳು ಎವ್ರಿ ಮಿಲಿಟರಿ. ಈಗ ಅವ್ರು ಹೇಳ್ತಾರಲ್ಲ ಸರಿಗಮಪ್ಪ 20 ಸೀಸನ್ ಆಯ್ತು 21 ಸೀಸನ್ ಆಯ್ತು ಅಂತ, ಆತರ ಮಹಾನಟಿ ಒಂದ್ ವೇಳೆ 20-21 ಸೀಸನ್ ಆದ್ರೆ ಸೀಸನ್ 2 ನ ಹೈಲೈಟ್ ಏನು ಅಂದ್ರೆ ಇದನ್ನ ಹಾಕ್ತಾರೆ. Thank you, sir. ಲಾಸ್ಟ್ ಟಿಕೆಟ್. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್. ಈಗ ಇಷ್ಟೆಲ್ಲ ಮಾತುಗಳು ಕೇಳಾದ್ಮೇಲೆ ಡೈರೆಕ್ಟ್ರೇ ಇದೆ. ಇವತ್ತು ಎಲ್ಲಾರ್ಗೂ ಕೊರಿಯೋಗ್ರಫಿ ಮಾಡಿ ನಮ್ಮ ನಟಿಯರನ್ನ ಹೊಸದಾಗಿ ಪರಿಚಯ ಮಾಡಿಕೊಟ್ಟಂತ ರುದ್ರಾ ಮಾಸ್ಟರ್ ಯಾಕೆ ವೇದಿಕೆ ಮೇಲೆ ನಮ್ಮ ವಂಶಿ ಜೊತೆ ಒಂದೆರಡು ಸ್ಟೆಪ್ ಹಾಕ್ಬಾರ್ದು? ಸುಂದರ ಗಾಳಿ ಹಂಗೆ ಬಂದವಳು ಮಾಡುವ ಶೂಲ ತಂದವಳು ಗಂಡು ಹೆಣ್ಣು ಸೇರಿ ಬಂದವಳು ನಿನ್ನ ಅಂತ್ಯ ನೋಡಲೆಂದು ಬಂದವಳು. ನಿಮ್ಮ ಪರ್ಫಾರ್ಮೆನ್ಸ್ ಎಷ್ಟು ಇಷ್ಟ ಆಗ್ಬಿಟ್ಟಿದೆ ಅಂದ್ರೆ ಪ್ರೇಮ ಮೇಡಮ್ ಕೂಡ ಬಂದು ನಿಮ್ ಜೊತೆ ಸ್ಟೆಪ್ ಹಾಕ್ಬೇಕಂತ ಇದ್ದಾರೆ. ಸುಂದರ ಗಾಳಿ ಹಂಗೆ ಬಂದವಳು ಸಂಹಾರ ಮಾಡುವ ಶೂಲ ತಂದವಳು ಗಂಡು ಹೆಣ್ಣು ಸೇರಿ ಬಂದವಳು ನಿನ್ನ ಅಂತ್ಯ ನೋಡಲೆಂದು ಬಂದವಳು. ಇವರು ಎಷ್ಟು ದೊಡ್ಡ ಮಹಾನಟಿ ಆದ್ರೂ ನಾನು ಇದಕ್ಕೊಂದು ಡ್ಯಾನ್ಸ್ ಮಾಡ್ತೀನಿ ಅಂತ ಇಲ್ಲಿಂದ ಬರ್ತಾರಲ್ಲ, ಆ ಮುಗ್ಧತೆ, ಆ ಇನ್ನೋಸೆನ್ಸ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್ ಪ್ರೇಮ ಮೇಡಮ್ಗೆ. ಅಂದರೆ ಕಲೆ ಬಗ್ಗೆ ಇನ್ನೊಬ್ರು ಎಷ್ಟು ಚೆನ್ನಾಗಿ ಮಾಡಿದಾಗ ಐ ಥಿಂಕ್ ಐ ಶುಡ್ ಆಲ್ಸೋ ಟ್ರೈ ದಟ್, ನಾನೇನೋ ಕಲಿತೀನಿ ಅನ್ನೋ ಹಂಬಲದ ಜೊತೆ ಬರ್ತಾರಲ್ಲ, ಅದಕ್ಕೆ ಮೇಡಮ್ ನೀವು ಮಹಾನಟಿ ಅಂತ ಕರ್ಸ್ಕೊಳ್ಳೋದು. ಬರಲಿ ಚಪ್ಪಾಳೆ ಪ್ರೇಮ ಮೇಡಮ್ಗೆ. ಇವತ್ತೇನಾದರೂ ನಾನು ಹೇಳೋದನ್ನ ನೀವು ಫಾಲೋ ಮಾಡಿದ್ರೆ ಪ್ರತಿ ಎಪಿಸೋಡಲ್ಲಿ ನಿಮಗೆ ಫ್ರೀ ಆಗಿ ಚಿನ್ನದ ನಾಣ್ಯ ಗೆಲ್ಲುವಂಥ ಅವಕಾಶ ಸಿಗುತ್ತೆ. ತುಂಬ ಸಿಂಪಲ್. ನೀವು ನಿಮ್ಮ ಫೋನಲ್ಲಿ ಜಾರ್ ಆ್ಯಪನ್ನು ಡೌನ್ಲೋಡ್ ಮಾಡಿ 24 ಕ್ಯಾರೆಟ್ ಚಿನ್ನದಲ್ಲಿ ಸೇವಿಂಗ್ಸ್ ಅನ್ನ ಶುರು ಮಾಡಬೇಕು. ಚಿನ್ನ ಈಗ 1 ಗ್ರಾಮಿಗೆ 10,000 ದಾಟಿದೆ. ಹೇಗ್ ತಾನೇ ತಗೊಳಕ್ಕಾಗತ್ತೆ ಅಂತ ನೀವು ಯೋಚನೆ ಮಾಡ್ತಿರ್ತೀರಾ. ಇದರಲ್ಲಿ ಬರೀ ನೀವು 10 ರೂಪಾಯಿ 50 ರೂಪಾಯಿಯಿಂದ 24 ಕ್ಯಾರೆಟ್ ಚಿನ್ನದಲ್ಲಿ ಸೇವಿಂಗ್ಸ್ ಮಾಡಬಹುದು. ನಿಮಗೆ ಬೇಕಾದಷ್ಟು ಹಣವನ್ನ ಜಾರ್ ಆಪ್ ಅಲ್ಲಿ ಸೆಟ್ ಮಾಡಿದ್ರೆ ಸಾಕು, ಪ್ರತಿದಿನ ಆಟೋಮೆಟಿಕ್ ಆಗಿ ಜಾರ್ ಆಪ್ ನಿಮಗಾಗಿ ಸೇವ್ ಮಾಡ್ತಾ ಇರುತ್ತೆ. ಇನ್ಯಾಕೆ ತಡ, ಈಗಲೇ ಜಾರ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಸೇವಿಂಗ್ಸ್ ಶುರು ಮಾಡಿ. ಮಹಾನಟಿ ಫಸ್ಟ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್ ಅವರ ಕಡೆಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ದಸರಾ ಸಂಭ್ರಮದಲ್ಲಿ ವಿಶೇಷವಾದ ಗೀತೆಗಳ ಮೂಲಕ ನಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸರಿಗಮಪ ಸೀಸನ್ 21 ವಿನ್ನರ್ ಶಿವಾನಿ ಹಾಗೂ ಫಸ್ಟ್ ರನ್ನರ್ ಅಪ್ ಆರಾಧ್ಯ ರಾವ್.
ಸರಿಗಮಪ ಸೀಸನ್ 20ಯ ವಿನ್ನರ್ ನಮ್ಮ ಶಿವಾನಿ ಹಾಗೂ ಫಸ್ಟ್ ರನ್ನರ್ ಅಪ್ ಉಡುಪಿಯ ಆರಾಧ್ಯ. ಎಷ್ಟು ಸುಂದರವಾಗಿ ಹಾಡ್ತಾರೆ. ಆ ಸೀಸನ್ನು ಎಲ್ಲರ ಮನಸ್ಸುಗಳಿಗೆ ಎಷ್ಟು ಇಂಪನ್ನ ನೀಡ್ತು ಅನ್ನೋದು ಮತ್ತೆ ಈ ಹಾಡಿನ ಮೂಲಕ ಅವರಿಬ್ರು ಪ್ರೂವ್ ಮಾಡಿದ್ದಾರೆ. ಅವರ ತಂದೆ ತಾಯಿ ಬಂದಿದ್ದಾರೆ. ಹಲೋ, ನಮಸ್ಕಾರ, ಹೇಗಿದ್ದೀರಾ? ಆರಾಮಿದ್ದೀರಾ? ಸೂಪರ್. ದಸರಾಗೆ ಇದೊಂದು 2 ಗೊಂಬೆಗಳು ನಿಂತು ಹಾಡ್ದಂಗಿತ್ತು. ಅದರಲ್ಲಿ ಇದೊಂದು ಮುದ್ದಾದ ಗೊಂಬೆ. ಹಾಡು ನಮ್ಮ ಜಡ್ಜಸ್ಗೆ ಇಷ್ಟ ಆಗಿದೆ. ಸೊ ಅವ್ರ ಬೆಸ್ಟ್ ವಿಶಸ್ ಕೇಳೋಣ, ಯಾಕಂದ್ರೆ ಕಾಂಪಿಟೇಷನ್ ಅಲ್ವಲ್ಲ ಇದು. ನಿಶ್ವಿಕಾ, ಬ್ಯೂಟಿಫುಲ್ ವಾಯ್ಸ್ ಫಸ್ಟ್ ಆಫ್ ಆಲ್ ನಿಮ್ಮಿಬ್ರದ್ದು. ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಆ್ಯಂಡ್ ಮಧ್ಯದಲ್ಲಿ ಆ ಜುಗಲ್ ಬಂದಿತ್ತಲ್ಲ, ಓ ಮೈ ಗಾಡ್, ಇಂಟೆನ್ಸಿಟಿ ಯು ಗೈಸ್ ಸಿಂಗ್. ನಿಜವಾಗ್ಲೂ ವೆರಿ ಸ್ಪಿರಿಚುಲಿ ಹೀಲಿಂಗ್ ಇಟ್ ವಾಸ್. ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಮಗೆ ಕೇಳೋದಕ್ಕೆ ಇಂಪಾಯಿತು. ಆ್ಯಂಡ್ ಇಟ್ ವಾಸ್ ವೆರಿ ರಿಫ್ರೆಶಿಂಗ್ ವಾಯ್ಸ್ ನಿಮ್ಮಿಬ್ರದ್ದು. ಸೊ ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು ಬೋತ್. ಥ್ಯಾಂಕ್ ಯು ಸೋ ಮಚ್. ರಮೇಶ್ ಸರ್, ನನಗೆ ಇವರಿಬ್ರು ಯಾವಾಗ ಟಿವಿ ಮೇಲೆ ನೋಡಿದ್ರು ಇವ್ರು ಏನು ಹಾಡಿದ್ರು ಇಷ್ಟ ಆಗುತ್ತೆ ರೀ ನನಗೆ. ಅದು ಏನೋ, ಒಂದು ಅವರ ಧ್ವನಿ, ಎರಡನೇದು ಅವರ ಸಂಗೀತ ಜ್ಞಾನ, ಮೂರನೇದು ಅದನ್ನೆಲ್ಲ ದಾಟಿ ಇವರಿಬ್ಬರಲ್ಲೂ ನಮ್ಮನ್ನ ಆಕರ್ಷಿಸುವಂತ ಒಂದು ವಿಶೇಷವಾದ ಕಳೆ ಇದೆ ರೀ. ಒಂದು ದಿವ್ಯವಾದ ಜೋಡಿ ಇದು ಇಬ್ರು. ಇಟ್ಸ್ ಬಿಯಾಂಡ್ ಇದು ಮ್ಯೂಸಿಕ್ ಅಲ್ಲ, ಅದು ಇನ್ನೇನೋ ಒಂದು ಅನುಗ್ರಹ ಇದೆ ನಿಮ್ಮಿಬ್ಬರ ಮೇಲೆ. ನಿಮ್ಮ ಸಂಗೀತ ಲೋಕದಲ್ಲಿ ನೀವು ಏನೇನು ಕನಸು ಇಟ್ಕೊಂಡಿದಿರೋ ಅದಕ್ಕಿಂತ ಜಾಸ್ತಿ ಯಶಸ್ಸು ನಿಮ್ಮಿಬ್ಬರಿಗೂ ಸಿಗ್ಲಿ. ಥ್ಯಾಂಕ್ ಯು. ಇಟ್ ವಾಸ್ ಬ್ಯೂಟಿಫುಲ್. ಥ್ಯಾಂಕ್ ಯು ರಮೇಶ್ ಸರ್, ಥ್ಯಾಂಕ್ ಯು. ಈಗ ನೀವಿಬ್ರು ಬಂದಿದ್ದೀರಾ, ನವರಾತ್ರಿಗೆ ತಾಯಿಯ ಹಾಡನ್ನ ಹಾಡಿದ್ದೀರಾ. ಶಿವ, ನೀನ್ ಬಂದು ಹೇಳೋ ಮಾದೇವ ಸಾಂಗ್ ಹೇಳಿಲ್ಲ ಅಂದ್ರೆ ಆ ಮಾದೇವನೇ ನಮ್ಮನ್ನ ಮೆಚ್ಚಲ್ಲ. ಒಂದ್ 4 ಸಾಲ ಹಾಡು ತಂದ. ಮಹಾದೇವ ಕೇಳೋ ಮಹಾದೇವ ಮಹಾದೇವ ಕೇಳೋ ಮಹಾದೇವ ಮಾದೇವ ಕೇಳು ಮಾದೇವ ಮನ್ಸನ ಜೀವ ನೀ ನುಡಿಸಿ ಆಡಕ ಢಮರುವಾಗ್ಯವ ಯಾಕ ಶಿವಲಿಂಗ ನಡೆಸುತ್ತೀಗ ಏನೇನೋ ಇಲ್ಲಿಯ ನಮ್ಮ ಕೈಯಾಗ ಎಡವಿಸಿ ತಾಳ ಉರುಳಿಸಿದಾಳ ನಡೆಸಿದೆ ಬಾಳ ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ ಶಿವನೇ ಹರನೇ ಶಿವನೇ ಹರನೇ.
ಅದಕ್ಕೆ ನಾವು ಇವಳನ್ನ ಶಿವಮೆಚ್ಚಿದ ಗಾಯಕಿ ಅಂತ ಹೇಳ್ತಾ ಇದ್ವಿ. ಈಕೆ ಹಾಡು ಹಾಡಿದ್ರೆ ಶಿವನು ಕೈಲಾಸದಲ್ಲಿ ಕಣ್ಣು ಮುಚ್ಕೊಂಡು ಒಂದು 30 ಸೆಕೆಂಡ್ ಈಕೆಯ ಧ್ವನಿ ಕೇಳ್ತಾರೇನೋ ಅನ್ನೋಷ್ಟು ಶಿವನನ್ನ ಆರಾಧಿಸ್ತಾಳೆ ಅವಳು. ಇವರಿಬ್ರು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಸರಿಗಮ ಕಾರ್ಯಕ್ರಮದ ಸೀಸನ್ 20ರ 2 ಕಣ್ಣು. ಅವಳು ಯಾವ್ದು ಆಡ್ತಾಳೆ? ಅಯ್ಯೋ ಮೇಡಮ್ ಬೇಬಿ. ಹೇಮಗಿರಿ ತನಯೇ ಹೇಮಲತೆ ಅಂಬ ಹೇಮಗಿರಿ ತನಯೇ ಹೇಮಲತೆ ಅಂಬ ಈಶ್ವರಿ ಶ್ರೀಲಲಿತೆ ಮಾಮವ ಹೇಮಗಿರಿ ತನಯೇ ಹೇಮಲತೆ ಅಂಬ ಈಶ್ವರಿ ಶ್ರೀಲಲಿತೆ ಮಾಮವ ಹೇಮಗಿರಿ ತನಯೇ ಹೇಮಲತೆ. ನಮ್ಮ ಅಮ್ಮನ ಫೇವ್ರೆಟ್ ಸಿಂಗರ್ ಆರಾಧ್ಯ. ಆರಾಧ್ಯ. ನಮ್ಮಮ್ಮ ನೋಡ್ತಾ ಇರ್ತಾರೆ, ಕುತ್ಕೋ ಇವಳು ಎಷ್ಟು ಚೆನ್ನಾಗಿ ಆಡ್ತಾಳೆ ಗೊತ್ತಾ. ಶೀಸ್ ಮೈ ಮಾಮ್ಸ್ ಫೇವ್ರೆಟ್ ಸಿಂಗರ್. ಸೋ ಪ್ರೌಡ್ ಆಫ್ ಯು ಗರ್ಲ್ಸ್. ಥ್ಯಾಂಕ್ ಯು. ದಸರಾ ಹಬ್ಬದ ಶುಭಾಶಯಗಳು. ಗುಡ್ ಲಕ್. ಗುಡ್ ಲಕ್. ನಮ್ಮ ಮಹಾನಟಿ ವೇದಿಕೆ ಯಾವಾಗಲೂ ತುಂಬಾ ವಿಶೇಷ ಅಂತ ಅನ್ಸುತ್ತೆ ಅಲ್ವಾ? ಸಾಮಾನ್ಯವಾಗಿ ನಮ್ಮ ರಮೇಶ್ ಅರವಿಂದ್ ಸರ್ ನಿಮ್ಮೆಲ್ರಿಗೂ ಒಂದು ಅದ್ಭುತವಾದಂತಹ ಟಿಪ್ಸ್ ನ ಕೊಡ್ತಾ ಇರ್ತಾರೆ. ಇವತ್ತು ನಾನು ಕೂಡ ಕೆಲವು ಟಿಪ್ಸ್ ಗಳನ್ನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಅನ್ಕೊಂಡಿದೀನಿ. ನೋಡಿ, ನೀವೆಲ್ಲರೂ ನಿಮ್ಮ ಸಮಯ ಮತ್ತು ಶಕ್ತಿಯನ್ನ ನಿಮ್ಮ ಪ್ರತಿಭೆಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋ ಹಾಗೆ ನಿಮ್ಮ ಭವಿಷ್ಯಕ್ಕಾಗಿ ಸ್ವಲ್ಪ ಹೂಡಿಕೆ ಮಾಡೋದು ಅಷ್ಟೇ ಮುಖ್ಯ. ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದು ನಾವು ಚಿಕ್ಕವರಿದ್ದಾಗ ಯಾವಾಗಲೂ ಯೋಚಿಸಿದಂತಹ ವಿಚಾರ. ಆದ್ರೆ ನನ್ನ ನಂಬಿ ಇದು ಮುಂದೆ ಜೀವನದಲ್ಲಿ ದೊಡ್ಡ ವ್ಯತ್ಯಾಸ ತಗೊಂಡ್ಬರುತ್ತೆ. ಇದು ಪ್ರತಿ ದಿನ ಕೆಲವೇ ರೂಪಾಯಿಗಳನ್ನ ಉಳಿಸಿದ್ರೂ ಸಹ ಅದು ದೊಡ್ಡ ಮೊತ್ತವಾಗಿ ಬೆಳೆಯಬಹುದು. ಅಕ್ಕ, ನನಗೊಂದು ಡೌಟ್ ಇದೆ. ಸೊ ಈ ಸೇವಿಂಗ್ಸ್ ಜರ್ನಿನ ನಾನು ಹೇಗೆ ಶುರು ಮಾಡೋದು? ಗುಡ್ ಕ್ವೆಶನ್. ಇದು ತುಂಬಾನೇ ಸಿಂಪಲ್ ಪೂಜಾ. ಜಾರ್ ಅನ್ನೋ ಆಪ್ ಇದೆ, ಅಲ್ಲಿ ನೀವು ಡಿಜಿಟಲ್ ಅಲ್ಲಿ ಚಿನ್ನವನ್ನ ಉಳಿಸಬಹುದು. ನಿಮ್ಮ ಸಣ್ಣ ಚಿಲ್ಲರೆಯನ್ನ ಆಟೋಮೆಟಿಕ್ ಆಗಿ ಉಳಿತಾಯವಾಗಿ ಪರಿವರ್ತಿಸುತ್ತೆ. ಫ್ಯೂಚರ್ ಅಲ್ಲಿ ಅದು ದೊಡ್ಡ ಮೊತ್ತದ ಮೌಲ್ಯವನ್ನ ಕೂಡ ತರುತ್ತೆ. ಆದ್ದರಿಂದ ನಿಮ್ಮೆಲ್ಲರಿಗೂ ನನ್ನ ಗೋಲ್ಡನ್ ಟಿಪ್ಸ್ ಇದು. ನಿಮ್ಮ ಕಾರ್ಯಕ್ಷಮತೆಯನ್ನ ಉತ್ತಮಗೊಳಿಸೋದಕ್ಕೆ ನೀವು ಪ್ರತಿದಿನ ಇದನ್ನ ಅಭ್ಯಾಸ ಮಾಡ್ತಿರಲ್ಲ, ಹಾಗೆ ನಿಮ್ಮ ಭವಿಷ್ಯವನ್ನ ಮೆರುಗುಗೊಳಿಸಲು ಪ್ರತಿದಿನ ಉಳಿತಾಯವನ್ನ ಶುರು ಮಾಡಿ. ಇಂದಿನ ಸಣ್ಣ ಹೆಜ್ಜೆಗಳು ಸುರಕ್ಷಿತ ನಾಳೆಯನ್ನ ಸೃಷ್ಟಿಸಬಹುದು. ವೇದಿಕೆ ಮೇಲೆ ಮಿಂಚಿ ಹಾಗೂ ಜೀವನದಲ್ಲಿ ಕೂಡ ಮಿಂಚಿ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಹಾಗೂ ಖುಷ್ಬು ಮೇಡಮ್ ಅಭಿನಯದ ಕನ್ನಡ ಚಿತ್ರರಂಗದ ಬ್ಲಾಕ್ ಬಸ್ಟರ್ ಸಿನಿಮಾ ರಣಧೀರ. ಈ ಸಿನಿಮಾದ ವಿಶೇಷವಾದ ಒಂದು ದೃಶ್ಯವನ್ನ ಈ ನಮ್ಮ ವೇದಿಕೆ ಮೇಲೆ ರೀಕ್ರಿಯೇಟ್ ಮಾಡೋದಕ್ಕೆ ಬರ್ತಿದ್ದಾರೆ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪೂಜಾ ರಮೇಶ್. ನನ್ನ ಪ್ರೀತಿಗೆ ಜೀವ ಕೊಡುತ್ತಾಯಿ, ಅವ್ರನ್ನ ಕಾಪಾಡಮ್ಮ. ಅವರೇ ನನ್ನ ಪಾಲನ ಸೌಭಾಗ್ಯ, ಅವರನ್ನ ನನ್ನಿಂದ ಕಿತ್ಕೋಬೇಡ ತಾಯಿ. ಈ ಕಾಡಲ್ಲಿ ದಿಕ್ಕಿಲ್ದೆ ನಿನ್ನೆ ನಂಬಿ ಬಂದಿದ್ದೀನಮ್ಮ. ನನ್ನ ಮುರಳಿ ಕಣ್ಬಿಡೋವರೆಗೂ ನಾನು ಈ ಬಳೆಗಳನ್ನ ನೋಡೋದಿಲ್ಲ. ಅವ್ರಿಗೆ ನೀನೇ ರಕ್ಷೆ ತಾಯಿ, ಅವ್ರಿಗೆ ನೀನೇ ರಕ್ಷೆ. ನಿನ್ನ ಹತ್ರ ಇಷ್ಟು ಧೈರ್ಯವಾಗಿ ನಾನು ಬಂದು ಯಾಕೆ ನಿಂತಿದ್ದೀನಿ ಗೊತ್ತಾ? ಇಷ್ಟು ಧೈರ್ಯವಾಗಿ ನಿನ್ನ ಹತ್ರ ಯಾಕೆ ಮಾತಾಡ್ತಾ ಇದ್ದೀನಿ ಗೊತ್ತಾ? ವರ ಕೇಳೋದಕ್ಕಲ್ಲ ತಾಯಿ, ನಿನ್ನನ್ನು ಪರೀಕ್ಷೆ ಮಾಡೋದಕ್ಕೆ, ನಿನ್ನನ್ನು ಹೊಗಳೋದಕ್ಕೆ. ಬುದ್ಧಿವಂತ ತಾಯಿ ನೀನು. ನಮ್ಮ ಕೈಲೇ ತಪ್ಪು ಮಾಡಿಸ್ತೀಯಾ, ಅದಕ್ಕೆ ನಾವೇ ಪಶ್ಚಾತ್ತಾಪ ಪಡೋ ಥರ ಮಾಡ್ತೀಯ. ಕೊಲೆಗಾರನ ಕೈಯಲ್ಲಿ ನನಗೆ ಅನ್ನ ತಿನ್ನಿಸಿ ಆ ಅನ್ನದ ಋಣನ ತೀರಿಸೋ ಹೊತ್ತಲ್ಲಿ ಈ ಪ್ರೀತಿ ಪ್ರೇಮನ ತಂದು ಮಧ್ಯದಲ್ಲಿ ಸಿಕ್ಕಿದ್ಯಾ? ಯಾಕೆ ನನಗೆ ಈ ಪರೀಕ್ಷೆ? ಯಾಕೆ ನನಗೆ ಈ ಪರೀಕ್ಷೆ? ಮುರಳಿ, ನೋ, ನಾನು ಮುರುಳಿ ಅಲ್ಲ, ರಣಧೀರ. ನಿನ್ ಪಾಲಿಗೆ ನಿನ್ ರಣಧೀರನೇ ಆಗಿರ್ಬೋದು, ಆದ್ರೆ ನನ್ನ ಪಾಲಿಗೆ ನಿನ್ ಮುರುಳಿನೇ. ನೋ,
ನಾನು ಮುರುಳಿ ಅಲ್ಲ. ನೀನು ತಿಳ್ಕೊಂಡಿರೋ ಹಾಗೆ ನಾನೊಬ್ಬ ಪೊಲೀಸ್ ಆಫೀಸರ್ ಅಲ್ಲ. ಆ ಪೊಲೀಸರು ಹುಡುಕ್ತಾ ಇರೋ ಒಬ್ಬ ಕಳ್ಳ. ಆ ಭಾಷಾ ವಿರುದ್ಧ ನಿಮ್ಮಪ್ಪ ಸಾಕ್ಷಿ ಹೇಳ್ಬಾರ್ದು ಅಂತ ನಿನ್ನನ್ನು ಕಿಡ್ನಾಪ್ ಮಾಡಿ ನಿಮ್ಮಪ್ಪನ್ನ ಎದುರಿಸ್ತಾ ಇರುವಂಥ ಒಬ್ಬ ಕ್ರೂರಿ. ಪ್ರೀತಿ ಪ್ರೇಮ ಅಂತ ನೀನು ಮುಂದೆ ನಾಟಕ ಆಡ್ತಾ ಇರುವಂಥ ಶತ್ರು. ಅರ್ಥ ಆಯ್ತಾ? ಅರ್ಥ ಆಯ್ತು. ನಿನ್ ಮನ್ಸಲ್ಲಿರೋ ಎಲ್ಲ ಸತ್ಯಗಳು ನನಗೆ ಅರ್ಥ ಆಯ್ತು. ಹಾಗೆ ನನ್ನ ಹಣೆಯಲ್ಲಿ ಏನ್ ಬರ್ದಿದೆ ಅನ್ನೋದು ನನಗೆ ಅರ್ಥ ಆಯ್ತು. ಆದ್ರೆ ನನಗೆ ಒಂದೇ ಒಂದು ಮಾತ್ರ ಅರ್ಥ ಆಗ್ಲಿಲ್ಲ. ಏನದು? ನೀನ್ ನನ್ನ ಪ್ರೀತಿ ಮಾಡಿದ್ದು ನಟನೆನಾ? ಹೌದು, ನಾನು ನಿನ್ನ ಪ್ರೀತಿ ಮಾಡಿದ್ದು ದೊಡ್ಡ ನಾಟಕ. ಇಲ್ಲ, ಅದ್ ನೀನ್ ಮಾಡಿದ ನಾಟಕ ಅಲ್ಲ. ನಾವಿಬ್ರನ್ನು ಸೇರ್ಸೋದಕ್ಕೆ ಆ ದೇವ್ರು ಆಡಿದ ನಾಟಕ. ಅದಕ್ಕೇನೆ ಆ ನಾಟಕಕ್ಕೆ ಒಂದು ಪರದೆನ ಎಳಿಬೇಕು ಅಂತ ಇವತ್ತು ಬಂದಿರೋದು. ನೋಡು, ನನಗಿವತ್ತು ಇರೋದು ಒಂದೇ ಒಂದು ದಿನ ಟೈಮು. ನಿಮ್ಮಪ್ಪ ಭಾಷಾ ವಿರುದ್ಧ ಸಾಕ್ಷಿ ಏನಾದರೂ ಹೇಳಿದ್ರೆ ನಿನ್ನ ಎಣನ ಮನೆಗೆ ತಲುಪಿಸ್ತೀನಿ ಅಂತ ನಾನು ವಾರ್ನಿಂಗ್ ಕೊಟ್ಟಿದ್ದೀನಿ. ಮುರಳಿ, ನೀನ್ ಇಷ್ಟೊಂದು ಕೆಟ್ಟವನ? ಹಾ, ಕೆಟ್ಟವ್ರ ಕಷ್ಟ ಕೆಟ್ಟ ಮೇಲೇನೆ ಗೊತ್ತಾಗೋದು ರಾಧ. ಹಾಗಾದ್ರೆ ನಿನ್ನಂತ ಕೆಟ್ಟವ್ರ ಜೊತೆಲಿದ್ರು ನಾನು ಹೇಳ್ತಾನೆ ಯಾಕಿನ್ನು ಕೆಟ್ಟಿಲ್ಲ? ಹೇಳು ಮುರಳಿ, ಒಂದು ಒಂಟಿ ಹೆಣ್ಣು ಸಿಕ್ಕಿದ್ರೆ ತಿಂದ ತೇಗೋ ಈ ಪ್ರಪಂಚದಲ್ಲಿ ನಿನ್ನಂತ ಕೆಟ್ಟವ್ರ ಜೊತೆಲಿದ್ರು ನಾನು ಹೇಗಿನ್ನು ಜೋಪಾನವಾಗಿದ್ದೀನಿ? ಉತ್ತರ ಕೊಡು ಮುರಳಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇದೆ. ಈ ರಾಧ ಯಾಕೆ ಇನ್ನೂ ಪವಿತ್ರವಾಗಿದ್ದಾಳೆ ಅಂದ್ರೆ, ಈ ಮುರಳಿ ಅವಳನ್ನ ಪ್ರೀತಿ ಮಾಡ್ತಿರೋದಕ್ಕೆ. ಏನಾಯಿತು ಎನ್ನುವ ಮುಂಚೆ ಸೇರಿತು ಎರಡು ಮನ, ಹೇಗಾಯಿತು ರಾಧಾ? ಹೌದು ಮುರಳಿ, ನೀನ್ ನನ್ನ ಪ್ರೀತಿ ಮಾಡ್ತಿರೋದಕ್ಕೆ ನೋಡು, ಈ ದೇವರೇ ಸಾಕ್ಷಿ. ಅವಳೇ ನನಗೆ ನಿನ್ನನ್ನು ಉಳಿಸ್ಕೊಟ್ಟಿರೋದು. ದೇಶವ ಕರಗಿಸೋ ಕಾರುಣ್ಯವಿದೆ, ದಾನವರನ್ನು ಮಾನವರಾಗಿಸೋ ಚೈತನ್ಯವಿದೆ. ರಾಧಾ, ಮುರಳಿ, ಭೀತಿಯಿಲ್ಲದ ಪ್ರೀತಿಯ ಕಂಡರೆ ಆಶ್ಚರ್ಯವಿದೆ, ಸೋತು ಗೆಲ್ಲುವ ಪ್ರೀತಿ ಅನ್ನೋದು ಒಂದು ಪರೀಕ್ಷೆ ಮುರಳಿ. ಆ ಪರೀಕ್ಷೆಗೆ ಹೆದರೋರು ಪ್ರೀತಿ ಮಾಡಬಾರ್ದು. ನೀನು ಇಡೀ ಪ್ರಪಂಚಕ್ಕೆ ಒಬ್ಬ ಅಪರಾಧಿನೇ ಆಗಿರ್ಬೋದು, ಆದ್ರೆ ನನಗೆ ನೀನು ದೇವ್ರು ಮುರಳಿ, ದೇವ್ರು. ನೀನು ಈ ದೇವ್ರ ಬಣ್ಣನ, ಈ ರೂಪನ ನಾನು ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕು. ಅದಕ್ಕೆ ನೀನು ಕಾನೂನಿಗೆ ಶರಣಾಗ್ಬೇಕು. ಪ್ರೀತಿ ಕರುಣೆಯು ಒಂದೇ ರೂಪದ ಅವಳಿ ಚವಳಿಗಳು. ಈ ಎಲ್ಲ ಪ್ರೇಮ ಕಥೆಗಳಲ್ಲಿ ಪ್ರೇಮಿಗಳಿಗೆ ಬೇರೆಯವರು ಶಿಕ್ಷೆ ಕೊಡ್ತಾರೆ, ಆದರೆ ನನ್ನ ಪ್ರೇಮ ಕಥೆಯಲ್ಲಿ ಈ ಪ್ರೀತಿನೇ ನನಗೆ ಶಿಕ್ಷೆ ಕೊಡ್ತಾ ಇದೆ. ರಾಧಾ, ನಾನು ಪೊಲೀಸ್ಗೆ ಸರೆಂಡರ್ ಆಗುತ್ತೆ, ಅದು ನಿನ್ನ ಮೇಲಿರೋ ಪ್ರೀತಿಗೆ ರಾಧಾ. ಸಂಗೀತದ ಅಲೆಗಳ ಮೇಲೆ ಪ್ರೀತಿಯ ಮೆರವಣಿಗೆ, ಪ್ರೇಮದ ಆ ಈ ಕಲಿಸಲು ಬರುವುದು ಮನೆ ಮನೆಗೆ. ಲಾ 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 ಲಾ. ವರ್ಷಗಳ ಹಿಂದೆ ಬಂದಿರುವಂತಹ ರಣಧೀರ ಸಿನಿಮಾಗೆ ಇವತ್ತಿಗೂ ಅದೇ ಕ್ರೇಜು, ಅಷ್ಟೇ ಫ್ಯಾನ್ ಬೇಸು. ಆ ಮ್ಯೂಸಿಕ್ ಇವತ್ತಿಗೂ ಕೂಡ ಜಗ್ಗ ಡೈಲಾಗ್ ಹೇಳಿ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರ್ತಾ ಇದ್ರೆ ಮೈ ಜುಮ್ ಅನ್ಸ್ತಾ ಇತ್ತು. ಆ ಲೆಜೆಂಡ್ಸ್ಗೆ ನಾವ್ ಇವತ್ತು ಈ ವೇದಿಕೆ ಮೂಲಕ ಥ್ಯಾಂಕ್ಸ್ ಹೇಳ್ಬೇಕು. ಡೈರೆಕ್ಷನ್ ಆಕ್ಟ್ ಮಾಡಿರೋಂತ ನಮ್ಮ ರವಿ ಸರ್ಗೆ, ಹಾಗೂ ಪ್ರೊಡ್ಯೂಸ್ ಮಾಡಿರುವಂತಹ ವೀರಸ್ವಾಮಿ ಸರಿಗೆ, ಹಾಗೂ ಮ್ಯೂಸಿಕ್ ಮಾಡಿರೋದು ಯಾರು, ನಮ್ಮ ಮಹಾಗುರುಗಳು ಹಂಸಲೇಖ ಸರ್ಗೆ. ಬರ್ಲಿ ಚಪ್ಪಾಳೆ ಪ್ಲೀಸ್. ಆ್ಯಂಡ್ ಅದರಲ್ಲಿ ಖುಷಬು ಅವರಂತೂ ಯಪ್ಪ, ಈಗಲೂ ಆ ಸಾಂಗು, ಆ ಮೇಲಿಂದ ಅವ್ರು ಡೈ ಹೊಡಿತಾರೆ ನೋಡಿ, ಡೈವ್ ಮಾಡಿ ಹಿಂಗೋಗಿ ನೀರಲ್ಲಿ ಬೀಳೋದು, ಅದೆಲ್ಲ ಚಾನ್ಸೇ ಇಲ್ಲ. ರವಿ ಸರ್ ಎಷ್ಟೋ ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ. ಅವ್ರು ಹೇಳಿದ್ರಂತೆ, ನೋಡಮ್ಮ ಇಲ್ಲಿರ್ತೀಯ, ಇಲ್ಲಿಂದ ನಿಂಗೆ ಹಂಗೆ ಡೈವ್ ಮಾಡ್ತೀಯ ಅಂದರೆ ಚಕ್ಕಂತ ಹೋಗಿ ರೆಡಿ ಆದ್ರಂತೆ. ಆ ಡೇರಿಂಗ್ ಒಬ್ಬ ಹೀರೋಯಿನ್ಗಿರೋದು ಬಹಳ ಮುಖ್ಯ. ಸೊ ಮಹಾನಟಿ ವೇದಿಕೆಯಿಂದ ಆ ಮಹಾನಟಿ ಖುಷ್ಬು ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್.
ಲವ್ಲಿ. ಜಗ್ಗ, ನೀನು ಕೊಳಲು ಉಟ್ಕೊಂಡು ರವಿ ಸರ್ ಆಗಿ ಆಕ್ಟ್ ಮಾಡಿದ್ಯಾ, ಪೂಜಾ ಖುಷ್ಬು ಅವರಾಗಿ ಆಕ್ಟ್ ಮಾಡಿದ್ದಾರೆ. ನಿಮ್ಮ ಆಕ್ಟಿಂಗ್ ತುಂಬಾನೇ ಚೆನ್ನಾಗಿತ್ತು. ಆದ್ರೆ ಮಧ್ಯದಲ್ಲಿ ಅವನೊಬ್ಬ ಮಳೆ ಸುರಿಸ್ತಿದ್ದ ನೋಡು ಜಗ್ಗ. ಅದು ಮಳೆ ಅಲ್ಲ ಅಕ್ಕ, ದೇವರ ಕಣ್ಣೀರು. ಹೌದು, ಅದು ಡ್ರಾಪ್ ಅಲ್ಲಿ ಅಂದ ಬೀಳ್ತಿತ್ತ. ಪಾಪ ಏನೋ ಮಾಡಿದೆ ಕಣ, ವಂಡರ್ಫುಲ್ ಕಣ, ನೀರು ಸುರಿಸಿರೋದಕ್ಕೆ. ಲವ್ಲಿ. ಈ ತರದೆಲ್ಲ ಒಂದು ಡ್ರೀಮ್. ನಮ್ಗೆ ಈ ತರ ಒಬ್ಬ ಬಾಯ್ ಫ್ರೆಂಡ್ ಇರ್ಬೇಕು, ಇಷ್ಟು ನಮ್ಮನ್ನ ಪ್ರೀತಿ ಮಾಡಬೇಕು, ಆ ತರ ಎಲ್ಲ. ನಿಶ್ವಿಕಾ ಹೇಳಿ, ನಿಮ್ಗೆ ಆ ಡ್ರೀಮ್ ಇದೆಲ್ಲ? ಖಂಡಿತವಾಗ್ಲೂ ಇಲ್ಲ ಅವ್ರ ಪಾಪ ಚೆನ್ನಾಗೇ ಹಾಕಿದ್ರು. ಮಳೆ ಬೆಂಗಳೂರಲ್ಲಿ ಹಂಗೇನೆ, ಒಂದ್ ಸಿಗ್ನಲ್ ಇಂದ ಒಂದ್ ಸಿಗ್ನಲ್ ನೋಡಿದ್ರೆ ಮಳೆನೇ ಇರಲ್ಲ. ಇಲ್ಲಿರುತ್ತೆ, ಇಲ್ಲಿ ತಾನೇ ಮಳೆ ನೆಂತ್ಕೊಂಡು ಹೋಗಿರ್ತೀವಿ, ಅಲ್ಲಿ ನೋಡಿದ್ರೆ ಬಿಸಿಲು ಹೊಡಿತಾ ಇರುತ್ತೆ. ಜಸ್ಟ್ ಒಂದ್ ಹೆಜ್ಜೆ ಸಿಗ್ನಲ್ ಅಲ್ಲೇ ಚೇಂಜ್ ಆಗುತ್ತೆ. ಸೊ ಕರೆಕ್ಟ್ ಬೆಂಗಳೂರು ವೆದರ್ ನ ತೋರಿಸಿದ್ದಾರೆ. ಅಂಡ್ ಜಗಪ್ಪ ಅವ್ರಿಗೆ ನಾನು ಐ ಡೋಂಟ್ ನೋ, ಐ ಆಮ್ ರನ್ನಿಂಗ್ ಔಟ್ ಆಫ್ ವರ್ಡ್ಸ್. ಹೊಗಳಿಕೆಗೆ ಪದಗಳು ಕಮ್ಮಿ ಆಗ್ತಾ ಇದೆ ಜಗಪ್ಪ. ನಿಮಗೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ. ನಾವು ಇಂಡಸ್ಟ್ರಿಗೆ ಬಂದಿರೋದು ಈಗ ಇನ್ನ ನಾವು ನಿಮ್ಮ ತೆರೆ ಮೇಲೆ ನೋಡ್ಬೇಕು ಅಂತ ಕಾಯ್ತಾ ಇದ್ದೀವಿ. ಸೊ ಫ್ಯಾನ್ ಆಗಿ ಐ ಆಮ್ ಟೆಲಿಂಗ್ ಯು, ಐ ಟ್ರೂಲಿ ಎಂಜಾಯ್ ವಾಚಿಂಗ್. ಖುಷಿ ಆಯ್ತು ನಿಜವಾಗ್ಲೂ. ಇದಕ್ ಮೇಲೆ ನನ್ನ ಪದಗಳಿಲ್ಲ ನಿಮ್ಗೆ ಹೇಳೋದಕ್ಕೆ. ಅಂಡ್ ಪೂಜಾ, ನನಗೆ ಎಲ್ಲದಿಂದ ನೀವು ದ ವೇ ಯು ಸ್ಟಾರ್ಟೆಡ್ ದಿಸ್ ಆಕ್ಟ್ ವಾಸ್ ಬ್ಯೂಟಿಫುಲ್ ಪೂಜಾ. ಯಾಕಂದ್ರೆ ಪ್ರತಿಯೊಂದು ಸೀನಲ್ಲೂ ಹಿಂಗ್ ಹೋಗಿ ಆಮೇಲೆ ಪೀಕ್ ಹೋಗ್ಬೇಕು, ಆಮೇಲೆ ಎಲಿವೇಟ್ ಮಾಡಿ, ಆಮೇಲೆ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತಾರೆ. ಬಟ್ ಈ ತರ ಸ್ಟಾರ್ಟ್ ಮಾಡೋದು ತುಂಬಾ ಕಷ್ಟ, ಎಸ್ಪೆಷಲಿ ಇನ್ ಸಿನಿಮಾ. ಈಗ ಹೋಗಿ ಬ್ರೇಕ್ ಅಂದಿರ್ತಾರೆ, ಬ್ರೇಕ್ ಆದ್ಮೇಲೆ ನೆಕ್ಸ್ಟ್ ಶಾಟು ಅದೇನೆ ಅಂತ ಹೇಳಿರ್ತಾರೆ. ಟು ಕಲೆಕ್ಟ್ ಅಂಡ್ ಟು ಬ್ರಿಂಗ್ ಯೋರ್ ಸೆಲ್ಫ್ ಆ ಒಂದು ಸಿಚುವೇಶನ್ಗೆ ಇಟ್ಸ್ ವೆರಿ ಡಿಫಿಕಲ್ಟ್. ಅಲ್ಲಿ ಹಿಂಗೆ ಲೈಟ್ ಆನ್ ಆಗ್ತಾ ಇದ್ದಂಗೆ ಆಕ್ಷನ್ ಅಂದ ತಕ್ಷಣ ದ ವೇ ಯು ಪಿಕ್ಡ್ ಅಪ್ ಆ ಕ್ಯಾರೆಕ್ಟರ್ನ ನೀವು ಇನ್ವಾಲ್ವ್ ಮಾಡ್ಕೊಂಡ್ರಲ್ಲ, ಬ್ಯೂಟಿಫುಲ್ಲಿ ಯು ಕ್ಯಾರಿಡ್ ಇಟ್ ಪೂಜಾ. ಅಲ್ಲಿಂದ ದಟ್ ಇಸ್ ವಾಟ್ ಸ್ಟಾರ್ಟ್ ಮ್ಯಾಟರ್ಸ್. ಅಲ್ಲಿ ಸ್ಟಾರ್ಟ್ ಆಗಿದ್ದು ಆ ಕೊನೆ ಆ ಪೊಸಿಷನ್ ವರ್ಗೂನು ಇಟ್ ವಾಸ್ ಜಸ್ಟ್ ಬ್ಯೂಟಿಫುಲ್. ಸೊ ನನಗೆ ತುಂಬಾನೇ ಇಷ್ಟ ಆಯ್ತು ಪೂಜಾ. ನನಗೆ ಐ ಥಿಂಕ್ ಆ ಬಿಗಿನಿಂಗ್ ಇಂದಾನೇ ನೀವು ಹೆಂಗ್ ರೈಟ್ ನೋಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರಿ. ದಟ್ ಇಸ್ ವೈ ದ ಎಂಟೈರ್ ಆಕ್ಟ್ ವಾಸ್ ವೆಲ್ ಟೈಡ್ ಟುಗೆದರ್. ಸೊ ವೆರಿ ವೆಲ್ ಡನ್ ಪೂಜಾ, ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ನಿಶ್ವಿಕಾ. ಪ್ರೇಮ ಮ್ಯಾಮ್. ಜಗ್ಗ, ನೀನ್ ಬಂದ್ರೇನೆ ಒಂದ್ ಮಜಾ. ಯಾವುದೇ ಆದ್ರೂ ನೀನ್ ಬಿಡೋದಿಲ್ಲ, ಏನೇ ಕ್ಯಾರೆಕ್ಟರ್ ಆದ್ರೂ ನೀನ್ ಮಾಡ್ತೀಯ, ಅದನ್ನ 100% ಕೊಟ್ಬಿಟ್ಟೆ ಹೋಗ್ತೀಯ. ಸೊ ಐ ಲೈಕ್ ದಟ್. ಥ್ಯಾಂಕ್ ಯು. ಅದೇ ಆಟಿಟ್ಯೂಡ್ ಇಟ್ಕೊ ನೀನು. ಪೂಜಾ, ನಿಜವಾಗ್ಲೂ ಚೆನ್ನಾಗಿ ಮಾಡಿದೆ. ಗುಡ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ರಮೇಶ್ ಸರ್. ಬಹಳ ಚೆನ್ನಾಗಿತ್ರಿ ಜಗ್ಗ. ಆ ಸ್ಟಾರ್ಟಿಂಗೇ ಆ ಫ್ಲೂಟ್ ಬರುತ್ತಲ್ಲ, ಅದು 30 ವರ್ಷಗಳಿಂದ ನಮ್ಮನ್ನ ಸೆಳೆದಿರುವಂತ ಮ್ಯಾಜಿಕಲ್ ಟ್ಯೂನ್ ಅದು. ಅದ್ರಲ್ಲಿ ಶುರು ಆಯ್ತು. ಆ ಟ್ಯೂನ್ ಚೇಂಜ್ ಮಾಡಕ್ಕೆ ಆಗಲ್ಲ ಸರ್. ಇಂಪಾಸಿಬಲ್. ಎಂಜಾಯ್ ಮಾಡ್ತೀವಿ ಮ್ಯೂಸಿಕ್. ಹಾಂಟಿಂಗ್ ಅದು. ಮ್ಯಾಜಿಕಲ್ ಟ್ಯೂನ್ ಅಲ್ಲಿ ಶುರು ಆಯ್ತದು. ಅಂಡ್ ಪೂಜಾ ಫಸ್ಟ್ ಕ್ಲಾಸ್ ಪೂಜಾ. ಆ ಸ್ಟಾರ್ಟಿಂಗ್ ಯಾವಾಗ ತಗೊಂಡ್ರೋ ಎಂಡ್ವರೆಗೂ 1 ಸೆಕೆಂಡ್ ನೀವು ಕಳ್ಕೊಳ್ಳಿಲ್ಲ ರೀ ನಮ್ಮನ್ನ. ಥ್ರೂ ಔಟ್ ಎಕ್ಸಲೆಂಟ್ ವಾಯ್ಸ್ ಮಾಡ್ಯುಲೇಷನ್, ಎಕ್ಸಲೆಂಟ್ ಎಕ್ಸ್ಪ್ರೆಷನ್ಸ್, ಒನ್ ಆಫ್ ಯುವರ್ ಬೆಸ್ಟ್. ಡೆಫಿನೆಟ್ ಬ್ಲಾಕ್ ಬಸ್ಟರ್ ನನ್ನ ಪ್ರಕಾರ. ಥ್ಯಾಂಕ್ ಯು ಸರ್ರೇ ಮೆಸೇಜ್ ಕೊಟ್ಬಿಟ್ಟಿದ್ದಾರೆ, ಡೆಫಿನೆಟ್ ಬ್ಲಾಕ್ ಬಸ್ಟರ್ ಅಂದ್ರೆ ಮಾಸ್ಟರ್ ಮೈಂಡ್ ಆಪ್ತಮಿತ್ರ ರಮೇಶ್ ಸರ್ ಹೇಳಾದ್ಮೇಲೆ ಜಡ್ಜಸ್ ಬ್ಲಾಕ್ ಬಸ್ಟರ್. ಬೇರೆ ನಟಿಯರ ಜೊತೆ ಆಕ್ಟ್ ಮಾಡಿದಾಗ ಎಲ್ಲ ಬ್ಲಾಕ್ ಬಸ್ಟರ್ ಬರುತ್ತೆ ನಮ್ ಜಗ್ಗನ್ಗೆ. ಸುಶು ಏನ್ ಹೇಳ್ತಾಳ ಬೇಬಿ? ಅದು ಗೋಲ್ಡನ್ ಬ್ಲಾಕ್ ಬಸ್ಟರ್. ಸುಮ್ನೆ ಮ್ಯಾನೇಜ್ ಮಾಡ್ತಾ ಇದ್ಯಾ? ಇಲ್ಲಿ ಜಗ್ಗ ಮಾಡ್ತಿರ್ಬೇಕಾದ್ರೆ ನನಗೆ ಒಂದು ಥಾಟ್ ಮೇಡಮ್. ಏನು? ಜಗ್ಗ ಆ ಕೊಳಲಿಟ್ಕೊಂಡು ಮುರಳಿಯಾಗಿ ರಣಧೀರ್ ಅಂತಾರೆಲ್ಲ ಪರ್ಫಾರ್ಮ್ ನೀನ್ ಮಾಡಿದೆ. ಇಮ್ಯಾಜಿನ್ ಮಾಡ್ಕೋ ಜಗ್ಗ ಇದೇ ರೆಡ್ ಸ್ಕಾಫ್, ಓಕೆನಾ? ಆಮೇಲೆ ಆ ಕೈಯಲ್ಲಿರೋ ಆ ಕೊಳಲು ಅದೇನಾದ್ರೂ ನಮ್ ರಮೇಶ್ ಅವ್ರ ಕೈಲಿ ಕೊಟ್ರೆ ಅವ್ರು ಏನ್ ಮಾಡ್ತಾರೆ ಅಂತ. ಅವ್ರ ದೊಡ್ಡ ಅಭಿಮಾನಿ ನಾನು. ಹೌದಾ? ಹೆಂಗೆ? ಆಮೇಲೆ ಆತರ ಜಾಲಿ ಜಾಲಿ. ಇಲ್ಲೇ ಬಂದ್ಬಿಡಿ ಸರ್. ಈಗ ನೀವು ರಣಧೀರ ರೆಡಿ? ಆ ಕಾಳಿ ಹಿಂದೆಯಿಂದ ಬನ್ನಿ ಹೇಳ್ತೀನಿ.
ಮೇಡಮ್ ನೀವು ಮುರುಳಿ ಅಂತ ಇದ್ದೀರಲ್ಲ ಅಲ್ಲ ಉರುಳಿ ಅಂತ ಏನಾಯ್ತು ನನ್ ಮುರಳಿ ಯಾಕೆ ಹೀಗ್ ನಗ್ತಾ ಇದಾರೆ? ಎಲ್ಲ ಪೀಸ್ ಪೀಸ್ ಪೀಸ್. ನನ್ ಮುರಳಿ ಸರಿ ಆಗೋವರೆಗೂ ನಿನ್ ಮೇಲ್ ಪ್ರಮಾಣ ಮಾಡಿ ಹೇಳ್ತೀನಿ, ಆ ತಲೆ ಕೂದ್ಲು ಬಾಚಲ್ಲ. ಮುರಳಿ, ನೀನ್ ಬೇರೆಯವ್ರಿಗೆ ರಣಧೀರ ಆಗಿರ್ಬೋದು, ಆದ್ರೆ ನಿನಗೆ ನಾನು ರಣಧೀರ ಅಲ್ಲ, ನೀನ್ ನನ್ ಮುರಳಿನೇ. ರಣಧೀರ ಮುರಳಿನೇ ರಣಧೀರ ಮುರಳಿ. ಜಗ್ಗ, ಒಂದಾದ್ರೂ ಡೈಲಾಗ್ ಹೇಳು. ಅವ್ರು ಅದ್ ಬಿಟ್ಟು ಬೇರೆ ಏನು ಹೇಳ್ತಾ ಇಲ್ಲ ಕಣೋ. ಬಾರೋ ಹೇಳ್ಕೊಡೋ. ನಾನು ಮುರಳಿ ಅಂತೀನಿ, ಇವಾಗ ಆ ಡೈಲಾಗ್ ಅವಾಗ ಹೇಳ್ಬೇಕು, ಓಕೆನಾ? ಮುರಳಿ, ನಾನು ಮುರಳಿ ಅಲ್ಲ ರಣಧೀರ. ಇವ್ರು ಯಾಕೋ ಈಗ ಉಂಟೆ ಆಂಕರ್ ತರ ಹೇಳ್ತಾರೆ? ಹಂಗಲ್ಲ, ನಾನು ಮುರುಳಿ ಅಲ್ಲ ರಣಧೀರ. ರೆಡಿಯಾ? ನಾವು ಹುಷಾರು ಒಂಚೂರು ಆ ಕಡೆ ಹೋಯ್ತು. ಈಗ 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 ನೀವು ಲವರ್ ಬಾಯ್. ಮುರಳಿ, ನಾನು ಮುರಳಿ ಅಲ್ಲ ರಣಧೀರ. ಸರ್, ನಿಮ್ಮ ಕಾನ್ಫಿಡೆನ್ಸ್ ನಂಗೆ ಬಹಳ ಇಷ್ಟ ಆಯ್ತು. ಸಂತೋಷ ಆಯ್ತು. ಬನ್ನಿ, ಥ್ಯಾಂಕ್ ಯು ಸೋ ವೆರಿ ಮಚ್. ಸಖತ್ತಾಗಿ ಆಕ್ಟ್ ಮಾಡಿದ್ರಿ ಸರ್ ನೀವು. ಈಗ ಅದೇ ಮ್ಯೂಸಿಕ್ ಹಾಕ್ತೀನಿ, ರಣಧೀರ್. ಜಗ ಸಖತ್ತಾಗಿತ್ತು ಕಣ, ವೆರಿ ನೈಸ್. ಮಹಾನಟಿ ಸೆಕೆಂಡ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ 7 ಲಕ್ಷ ಕ್ಯಾಶ್ ಪ್ರೈಸ್. ಅಶ್ವಸೂರ್ಯ ರಿಯಾಲಿಟೀಸ್ ಮೋಸ್ಟ್ ಟ್ರಸ್ಟೆಡ್ ಪ್ಲಾಟೆಡ್ ಡೆವಲಪರ್ಸ್ ಗಳಾಗಿದ್ದು 100% ಲೀಗಲ್ ಆಗಿದೆ. BMRD ಹಾಗೂ ರೇರಾ ರಿಜಿಸ್ಟರ್ಡ್ ಪ್ಲಾಟ್ಗಳು ನೆಲಮಂಗಲ ಮತ್ತು ಮೈಸೂರು ರಸ್ತೆ ಬಳಿ ಲಭ್ಯ ಇದೆ. ಟ್ರಸ್ಟ್ ಮತ್ತು ವ್ಯಾಲ್ಯೂಗೆ ಮತ್ತೊಂದು ಹೆಸರು ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಪ್ರೀತಿಯಿಂದ ಸ್ವಾಗತಿಸೋಣ ಬೆಂಗಳೂರಿನ ಭೂಮಿಕಾ. ಹಾಯ್ ಚಿನಿ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಪ್ಪ, ನೀನ್ ಹೇಗಿದ್ಯಾ? ಯಾಕಪ್ಪ ನಮ್ಮಿಂದ ಯಾವಾಗ್ಲೂ ದೂರ ಇರ್ತೀಯಾ? ಚಿನಿ, ಅಪ್ಪನ್ನ ತುಂಬಾ ಮಿಸ್ ಮಾಡ್ಕೋತಿದ್ಯಾ? ಹೌದು ಅಪ್ಪ. ಚಿನಿ, ನಿಂಗೆ ಹೊರ್ಗಡೆ ಸ್ಟಾರ್ಸ್ ಕಾಣಿಸ್ತಿದ್ಯಾ? ಸ್ಟಾರ್ಸಾ? ಇಲ್ವಲ್ಲಪ್ಪ. ಹೊರ್ಗಡೆ ಬಂದ್ ಸ್ಟಾರ್ಸ್ ನೋಡು ಚಿನಿ. ಸ್ಟಾರ್ಸ್ ತುಂಬಾ ಸುಂದರವಾಗಿದೆ ಅಪ್ಪ. ನೀನ್ ಸ್ಟಾರ್ಸ್ ನೋಡ್ಕೊಂಡು ಮಾತಾಡಿದ್ರೆ ನಿನ್ ವಾಯ್ಸ್ ತುಂಬಾ ಹತ್ತಿರದಿಂದ ಕೇಳಿಸುತ್ತೆ ಅಪ್ಪ. ಹೌದಾ ಚಿನಿ? ಸರ್ಪ್ರೈಸ್! ಚಿನಿ, ಇವಾಗ ನಿಂಗೆ ಸರ್ಪ್ರೈಸ್ ಕೊಟ್ನಲ್ಲ, ಅದೇ ತರ ಅಮ್ಮಂಗೆ ಸರ್ಪ್ರೈಸ್ ಕೊಡೋಣ. ಚಿನ್ನಿ, ಚಿನ್ನಿ, ಚಿನ್ನಿ ಎಲ್ಲೋದ್ಯಾ ನೀನು? ಚಿನ್ನಿ, ಹೊರಗೋಗಿದ್ಯಾ ನೀನು? ಹೊರಗೋಗಷ್ಟು ದೊಡ್ಡಳಾಗ್ಬಿಟ್ಟಿಯೇನೆ? ಮಾಡ್ತೀನಿ ಇರು ನನ್ಗೆ. ಅಪ್ಪನ್ ಫಸ್ಟ್ ನೋಡಿ ನಾನೇ. ಒಂದ್ ವರ್ಷ ಆಯ್ತಲ್ಲ ನಿನ್ ಮನೆಗ್ ಬಂದು. ಏನೋ ಇದು ಸಡನ್ ಆಗಿ? ಹೇಳಿದಲ್ಲ ಅಮ್ಮ, ಸರ್ಪ್ರೈಸ್ 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 ಸರ್ಪ್ರೈಸ್. ಹೌದು, ಎಷ್ಟು ದಿನ ಲೀವ್ ಇದೆ? 10 ದಿನನ 15 ದಿನನ? ಬೇಡ ಬಿಡು, ಹೇಳ್ಬೇಡ. ಥ್ಯಾಂಕ್ಸ್ ಕಣು. ಸರಿ ಬಾ, ಒಳಗಡೆ ಹೋಗೋಣ. ಮುಕುಂದ್, ಏನೇನು ತಿಂತ್ಯಾ? ನಿಂಗೆ ಏನೇನು ಅಡುಗೆ ಮಾಡ್ಕೊಡ್ಲಿ ನಾನು? ನಿನ್ನೆ ತಿಂತೀನಿ. ಮುಕುಂದ್, ಉಪ್ಪು ಇದೆ. ಸರಿ ಬಾ. ಏನೋ ಇದು? ಏನಿಲ್ಲ ಬಾ ಸುಮ್ಮನೆ. ಏ, ಏನಾಯ್ತಂತ ಹೇಳು.
ಅಮ್ಮು ಏನಿಲ್ಲ, ಆಮೇಲೆ ಮಾತಾಡೋಣ ಬಾ ನೀನು. ಇಲ್ಲ, ನೀನ್ ಮೊದಲು ತೋರ್ಸು ಏನಾಯ್ತಂತ. ಎಲ್ಲಿ? ಅಮ್ಮು 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 ಇದೇನು ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕಿದ್ಯಾ? ಏನು ಇಲ್ಲ ಅಂತ ಅಮ್ಮು, ಒಂದ್ ಹೇಳ್ತಿದ್ಯಲ್ಲ. ನಿಮಿಷ ಚಿನಿ, ಮಲ್ಕೊಳ್ಳೋ ಟೈಮ್ ಆಯ್ತು. ಮಲ್ಕೊಂತ್ಯಾ? ರೈಮ್ಸ್ ಹೇಳ. ಜಾನಿ ಜಾನಿ ಪಾಪ ಈಟಿಂಗ್ ಶುಗರ್, ನೋ ಪಾಪ ಓಪನ್ ಯುವರ್ ಮೌತ್. ಹ ಹ ಹ ಹಾ ಹಾ ಹಾ. ಈಗ ಹೇಳು, ಎಂತಕ್ಕೆ ಬ್ಯಾಂಡೇಜ್ ಹಾಕಿದ್ಯಾ? ಅಮ್ಮು ಏನು ಆಗಿಲ್ಲ, ಒಂದ್ ಚಿಕ್ಕ ಗುಂಡೇಟ್ ಅಷ್ಟೇ. ಗುಂಡ? ಏನೋ ಹೇಳ್ತಿದ್ಯಾ? ಎಲ್ಲಿ? ತೋರ್ಸು ನೀನು. ಅಮ್ಮು ಅಮ್ಮು ಅಮ್ಮು, ಅಮ್ಮು ಕಿರ್ಚ್ಬೇಡ. ಪಾಪು ಈಗ ತಾನೇ ಮಲಗ್ತಿದ್ದಾಳೆ. ಒಂದ್ ನಿಮಿಷ ಇರು ಚಿನಿ. ಅಮ್ಮು ಅಮ್ಮು, ಯಾಕೆ ಸೀರಿಯಸ್ ಆಗ್ತಿದ್ಯಾ? ನಂಗೆ ಏನು ಆಗಿಲ್ಲ ಅಂತ ಹೇಳಿದ್ನಲ್ಲ, ನಾನು ಆರಾಮಾಗೇ ಇದ್ದೀನಿ. ಇಲ್ಲ, ಅಪ್ಪನಿಗೆ ಗೊತ್ತಾ ಈ ವಿಷಯ? ಅಪ್ಪಂಗೆ ಗೊತ್ತು. ಈ ನಡುವೆ ನನ್ನಿಂದ ಎಲ್ಲ ವಿಷಯ ಮುಚ್ಚಿಡ್ತಿದ್ದೀರಲ್ಲ ನೀವುಗಳು. ಎಷ್ಟು ದೊಡ್ಡ ವಿಷಯ ಆಗಿದೆ, ಎಲ್ಲ ಮುಚ್ಚಿಟ್ಟಿದ್ದೀರಾ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನಾನೇನ್ ಮಾಡ್ಬೇಕಾಗಿತ್ತು ಹೇಳು? ಅಮ್ಮು 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 ಅಮ್ಮು, ನಂಗೆ ಏನು ಆಗಿಲ್ಲ ಅಮ್ಮು, ನಾನು ಆರಾಮಾಗಿದ್ದೀನಿ. ಅಮ್ಮು ನಂಗೊಂದು ನಿಮಿಷನೂ ಮನಸ್ಸಾಕ್ಷಿನೇ ಇಲ್ಲ ಕಣು. ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಿನೇ ತುಂಬ ದಿನ ಆಗೋಯ್ತು ಗೊತ್ತಾ. ನೀನು ನೋಡಿದ್ರೆ ಒಂದಿನ ಬಾಂಬ್ ಬ್ಲಾಸ್ಟು, ಇನ್ನೊಂದಿನ ಏನೋ ಆಪರೇಷನ್ ಅಂತ ಹೇಳಿ ಕಾಲು ಮಾಡಲ್ಲ. ಈಗ ನೋಡಿದ್ರೆ ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕೊಂಬಂದಿದ್ಯಾ. ಮುಕುಂದ್, ನೀನು ನಮ್ಮೆಲ್ಲರನ್ನೂ ಬಿಟ್ಟು ದೂರ ಇರೋ. ಅಟ್ಲೀಸ್ಟ್ ಸೇಫ್ ಆಗಾದ್ರೂ ಇರೋ ಪ್ಲೀಸ್ ಕಣೋ, ನಮಗೋಸ್ಕರನಾದರೂ. ಅಮ್ಮು, ಅದು ಏನಿಲ್ಲ ಅಮ್ಮು, ನಾನು ಹೇಳೋದು ಅರ್ಥ ಮಾಡ್ಕೋ. ಇಲ್ಲ ಅಮ್ಮು ಅಮ್ಮು, ಈ ಕಡೆ ತಿರುಗು, ಈ ಕಡೆ ತಿರುಗುಮಾ. ನೋಡು, ನಾನು ನೋಡು. ನಿಂಗೇನು ಒಂದು ಹೇಳ? ನಾನು ಸರ್ವಿಸಲ್ಲಿ ಇರ್ಬೇಕಾದ್ರೆ ಡ್ಯೂಟಿ ಟೈಮಲ್ಲಿ ನನಗೇನೇ ಹೆಚ್ಚು ಕಮ್ಮಿ ಆಯ್ತು. ಮುಕುಂದ್, ಹೇಳೋದು ಕೇಳಿಸ್ಕೊ. ಇಂಜುರಿ ಆಗಲಿ, ಆಕ್ಸಿಡೆಂಟ್ ಆಗಲಿ, ಅಥವಾ ಡೆತ್ ಆದರೂ ಪರವಾಗಿಲ್ಲ, ಮುಕುಂದ್, ನೀನು ಮಾತ್ರ ಯಾವುದೇ ಕಾರಣಕ್ಕೂ ಯಾರ ಮುಂದೆನೂ ಅಳಬಾರ್ದು ಅಮ್ಮು. ಯಾರ ಮುಂದೆನೂ ಅಳ್ಬಾರ್ದು ತಾನೆ. ಈಗ ನಿನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ ಅಲ್ಲಿ. ಸರ್, ಇವತ್ತು ರಾತ್ರಿ ನೋಡ್ತೀನಿ ಸರ್. ಜೈನ್ ಸರ್.
ಅಪ್ಪ ಹೋಗ್ತಿದ್ದಾನೆ, ಮತ್ತೆ ನಿನ್ನ ಬರ್ತ್ಡೇಗೆ ಬರ್ತಾನೆ. ಅಲ್ಲಿವರೆಗೂ ಬಾಯ್. ಅಮ್ಮಮ್ಮ ಸಾರಿ ಸರ್. ಹೇ ಮುಕುಂದ್, ಏನೋ ವಿಡಿಯೋ ಕಾಲ್ ಮಾಡ್ಬಿಟ್ಟಿದ್ಯಾ? ನೀನು ಹೇಳ್ತಿರ್ತೀಯಲ್ಲ ಅಮ್ಮು, ನಂಗೆ ರಾತ್ರಿ ಹೊತ್ತು ನಿದ್ದೆನೇ ಬರಲ್ಲ ಅಂತ, ಅದಕ್ಕೆ ಇವತ್ತಿಬ್ರು ಒಟ್ಟಿಗೆ ಮಲ್ಗೋಣ ಅಂತ. ಹೌದಾ, ಅದೇಂಗೆ? ಅದು ಹಾಗೆ, ನೀನು ಅಲ್ಲಿದ್ಯಾ, ನಾನು ಇಲ್ಲಿದ್ದೀನಿ, ಇಬ್ರು ಒಟ್ಟಿಗೆ ಒಬ್ರನ್ನೊಬ್ರು ನೋಡ್ತಾ ಹಾಗೆ ಮಲ್ಕೋಣ. ಎಲ್ಲಿ ಮಲ್ಕೋ ಕಣ್ಮುಚ್ಚು ಅಮ್ಮ, ಕಣ್ಮುಚ್ಚು. ಇಂದು 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 ಯಾರಿಷ್ಟೊತ್ನಲ್ಲಿ ಬಂದಿದ್ದಾರೆ? ಇನ್ನೂ ನಿದ್ದೆ ಮಾಡ್ತಿದ್ಯಾ? ಮಲ್ಕೊಂಡಿದ್ದೆ, ಏನೋ ಗೊತ್ತಿಲ್ಲ, ತುಂಬ ನಿದ್ದೆ ಇವತ್ತು, ಕಣ್ಬಿಡೋಕ್ಕೆ ಆಗ್ತಿಲ್ಲ ಕಣ. ಅದು ಸರಿ, ನೀನೇನು ಇಷ್ಟೊತ್ನಲ್ಲಿ ಬಂದಿದ್ಯಾ? ನಿನ್ಗೇನು ಗೊತ್ತಾಗಿಲ್ವಾ? ಇಲ್ಲ, ಏನಾಯ್ತು? ಫೋನ್ ಏನು ನೋಡ್ಕೊಳೋದೇ ಇಲ್ವಾ ನೀನು? ಫೋನಾ? ಫೋನ್ ನೋಡ್ಕೊಂಡಿಲ್ಲ. ಅಪ್ಪ ಹುಷಾರಾಗಿದ್ದಾರಲ್ವಾ? ಅಪ್ಪಂಗೇನೂ ಆಗಿಲ್ಲ ತಾನೆ? ಅದು ಮುಕುಂದ್. ಮುಕುಂದ್ಗೇನಾಯ್ತು? ಮುಕುಂದ್ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ. ಹೋಗ್ಬಿಟ್ಟ ಅಂದ್ರೆ? ಇಂದು, ನಾನು ಹೇಳೋದನ್ನ ಅರ್ಥ ಮಾಡ್ಕೋ ಸ್ವಲ್ಪ, ನಾನು ಹೇಳೋದ ಕೇಳಿಸ್ಕೊ. ಏನೋ ಹೇಳ್ತಿದ್ಯಾ ನೀನು? ಮುಕುಂದ್ ಸತ್ತೋಗ್ಬಿಟ್ಟ. ಏ, ಗುಂಡೆ ಬಿಡ್ತಿರೋದಷ್ಟೇ, ಬುಲೆಟ್ ಬಿದ್ದರೆ ಅವ್ರು ಹಂಗೆ ಹೇಳ್ತಾರೆ. ನನಗೆ ಗೊತ್ತು, ಅವನಿಗೇನು ಆಗಿಲ್ಲ, ಅವನಿಗೇನು ಆಗೋದು ಇಲ್ಲ. ಒಂದು ನಿಮಿಷ ಇರು, ನಾನೀಗಲೇ ಅವನಿಗೆ ಕಾಲ್ ಮಾಡಿ ಮಾತಾಡಿಸ್ತೀನಿ ನಿನ್ನ ಹತ್ರ. The subscriber is currently switched off.